ಬೇಗ ಬೇಗ ಕೈ ಚಲಾಯಿಸು. ನನಗೆ ಮೀಟಿಂಗ್ಗೆ ಹೋಗಲು ಹೊತ್ತಾಗ್ತಿದೆ. ನಾನು ನಿನ್ನನ್ನು ನನ್ನ ಜೊತೆ ಇಟ್ಟುಕೊಂಡು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅನ್ನಿಸ್ತಿದೆ ಎಂದು ಅವನು ಅವಳ ಮುಖವನ್ನು ದುರುಗುಟ್ಟಿ ನೋಡುತ್ತಾ ಹತ್ತಿರ ನಿಂತು ಹೇಳುತ್ತಿದ್ದಂತೆಯೇ ಅವಳ ಆ ಸೌಂದರ್ಯವನ್ನು ಕಂಡು ತನ್ನ ಹೃದಯವನ್ನೇ ಒಮ್ಮೆ ಕಳೆದುಕೊಂಡ. ಹಾಲಿನಂತಹ ಮೈಬಣ್ಣವನ್ನು ಹೊಂದಿರುವ ಅವಳ ಹಣೆಯ ಮೇಲೆ ಬೆವರಿನ ಹನಿಗಳು ಹೊಳೆಯುತ್ತಿದ್ದವು. ಆಮೇಲೆ ಅವನ ನೋಟವು ಮೆಲ್ಲನೆ ಕೆಳಗಿನ ಕಡೆ ಹೋದಾಗ ಸಿದ್ಧಾರ್ಥನ ಹೃದಯದ ಬಡಿತವೂ ಕೂಡ ಹೆಚ್ಚಾಗುತ್ತಲೇ ಹೋಯಿತು. ಯಾಕಂದರೆ ಅವನವಳ ಕುತ್ತಿಗೆಯ ಕೆಳಗೆ ತೆರೆದಿದ್ದಂಥ ಶರ್ಟ್ನ ಬಟನ್ ಅನ್ನು ನೋಡುತ್ತಿದ್ದಂತೆ ಅವನ ಹೃದಯವು ಚಂಚಲಗೊಳ್ಳಲು ಪ್ರಾರಂಭವಾಗಿತ್ತು. ಅದೂ ಅಲ್ಲದೆ ಅವನು ಮೊದಲೇ ಸೌಂದರ್ಯವನ್ನು ಆಸ್ವಾದಿಸುವ ಪ್ರೇಮಿಯಾಗಿದ್ದ. ಆ ಕ್ಷಣ ಅವನ ಎದುರು ನಿಂತಿದ್ದಂಥ ಒಬ್ಬಳು ಸಾಮಾನ್ಯ ಹುಡುಗಿ ಅವನ ಐಷಾರಾಮಿ ಹೋಟೆಲ್ನ ಒಂದು ವೇಟರ್ಸ್ ಎಂಬುದಕ್ಕಿಂತ ಹೆಚ್ಚಿನ ಅರ್ಹತೆ ಏನನ್ನೂ ಪಡೆದಿರಲಿಲ್ಲ. ಕಪ್ಪು ಬಣ್ಣದ ಶರ್ಟ್ ಹಾಗೂ ವೈಟ್ ಪ್ಯಾಂಟನ್ನು ಹಾಕಿದ್ದ ಅವಳು ತನ್ನ ಸೌಂದರ್ಯದಿಂದ ಸಿದ್ಧಾರ್ಥ್ ವರ್ಮನನ್ನು ತನ್ನೆಡೆಗೆ ಸೆಳೆಯುತ್ತಿದ್ದಳು. ಹಾಗೂ ಅವನು ಅವಳ ಅಪಾರ ಸೌಂದರ್ಯವನ್ನು ನೋಡಿ ತನ್ನ ಹಲ್ಲುಗಳನ್ನು ಹಿಡಿದಿಟ್ಟು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದನು. ಅದಲ್ಲದೆ ಸೌಮ್ಯ ಅವನಿಗೆ ತುಂಬ ಹತ್ತಿರವಾಗಿ ನಿಂತಿದ್ದರಿಂದ ಅವನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು. ಆಗ ಸೌಮ್ಯ ನಡುಗುತ್ತಲೇ, ಸಾರಿ ಸರ್, ನನ್ನನ್ನು ಕೆಲಸದಿಂದ ತೆಗಿಬೇಡಿ. ಈ ಡ್ರಿಂಕ್ ಹೇಗೆ ನನ್ನ ಕೈಯಿಂದ ತಪ್ಪಿ ನಿಮ್ಮ ಬಟ್ಟೆ ಮೇಲೆ ಬಿದ್ದಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ನಾನೀಗಲೇ ಇದನ್ನು ಸ್ವಚ್ಛ ಮಾಡುತ್ತೇನೆ. ಆದರೆ ನೀವು ನನ್ನನ್ನು ಕೆಲಸದಿಂದ ತೆಗೆಯಬೇಡಿ. ಈ ಕೆಲಸ ನನಗೆ ತುಂಬ ಮುಖ್ಯ ಅಂತ ಅವಳು ಅವನ ಎದೆ ಮೇಲೆ ಬಿದ್ದಂಥ ಡ್ರಿಂಕ್ಸನ್ನು ಒಂದು ಬಟ್ಟೆಯಲ್ಲಿ ಸ್ವಚ್ಛ ಮಾಡಲು ಪ್ರಯತ್ನ ಪಡುತ್ತಿದ್ದಳು. ಹಾಗೂ ಅದು ಸ್ವಚ್ಛವಾಗುವ ಬದಲು ಎಲ್ಲ ಕಡೆ ಹರಡುತ್ತಾ ಹೋಗುತ್ತಿತ್ತು. ಆದರೆ ಅವಳಿಗೆ ಒಂದು ವಿಷಯ ಅರ್ಥವಾಗಿರಲಿಲ್ಲ. ಮೊದಲು ತನ್ನನ್ನು ತುಂಬ ಕೆಟ್ಟದಾಗಿ ಗದರಿಸಿದ ಸಿದ್ಧಾರ್ಥ್ ವರ್ಮ ಈಗ ಒಮ್ಮೆಲೆ ಯಾಕೆ ಈ ರೀತಿ ಮೌನವಾಗಿ ನಿಂತಿದ್ದಾನೆ ಅಂತ ಆಶ್ಚರ್ಯಗೊಂಡಿದ್ದಳು. ಹಾಗೂ ಇದ್ದಕ್ಕಿದ್ದಂತೆ ಅವಳ ನೋಟವೂ ಸಹ ಅವನ ನೋಟದಲ್ಲಿ ಸೇರಿದಾಗ ಅವಳ ಪೂರ್ತಿ ಅಸ್ತಿತ್ವವೇ ನಡುಗಲು ಪ್ರಾರಂಭವಾಗಿತ್ತು. ಯಾಕಂದ್ರೆ ಅವನ ನೋಟವು ಎಲ್ಲೆಲ್ಲ ಸುತ್ತುತ್ತಿದೆ ಎಂಬುದನ್ನು ಅವಳು ಗ್ರಹಿಸಿದಳು. ಹಾಗೂ ಆ ರೆಸ್ಟೋರೆಂಟ್ ಮಾಲೀಕ ಸಿದ್ಧಾರ್ಥ್ ವರ್ಮನಿಂದ ಒಮ್ಮೆಲೆ ದೂರ ಸರಿದಿದ್ದಳು. ಆದರೆ ಆಗಲೇ ಅವನ ಕೈ ಮುಷ್ಟಿಯಲ್ಲಿ ಅವಳ ಕೈ ಸಿಕ್ಕಿ ಹಾಕಿಕೊಂಡಿದ್ದಲ್ಲದೆ ಅವನ ನೋಟವೂ ಸಹ ಈಗಲೂ ಅವಳ ಅಸ್ತಿತ್ವದ ಮೇಲೆಲ್ಲ ಗರಗಸದಂತೆ ಚಲಿಸುತ್ತಿದ್ದವು. ಅವನ ಒಂದು ಕೈಯಲ್ಲಿ ಸಿಗರೇಟಿನ ಹೊಗೆ ಸುರುಳಿಯಾಕಾರವಾಗಿ ಮೇಲಕ್ಕೆ ಚಲಿಸುತ್ತಿದ್ದವು. ಹಾಗೂ ಅವನು ತನ್ನ ಇನ್ನೊಂದು ಕೈಯಲ್ಲಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು. ಇದರಿಂದಾಗಿ ಸೌಮ್ಯಳ ಸಂಪೂರ್ಣವಾದ ಅಸ್ತಿತ್ವದಲ್ಲಿ ಸಂವೇದನೆಯ ಅಲೆಯೇ ಎದ್ದು ಓಡುತ್ತಿದ್ದವು. ಅವಳು ತಕ್ಷಣವೇ ತನ್ನ ಕೈಯನ್ನು ಅವನಿಂದ ಬಿಡಿಸಿಕೊಂಡು ತನ್ನ ಎದೆಯ ಮೇಲೆ ಇಟ್ಟು ನಡುಗುವ ಧ್ವನಿಯಿಂದಲೇ, ಇದೇನ್ ಮಾಡ್ತಿದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದ್ದಳು. ಆಗ ಅವನು ಅವಳ ಮಾತಿನ ದಾಟಿಯನ್ನು ಕೇಳಿಸಿಕೊಂಡು ಒಮ್ಮೆಲೆ ತನ್ನ ಕುರ್ಚಿಯನ್ನು ಬಿಟ್ಟು ಕೋಪದಿಂದ ಎದ್ದು ನಿಂತೇ ಬಿಟ್ಟಿದ್ದ. ಇವತ್ತಿನವರೆಗೂ ಈ ರೀತಿ ಸಿದ್ಧಾರ್ಥ್ ವರ್ಮನ ಎದುರು ಈ ದಾಟಿಯಲ್ಲಿ ಮಾತನಾಡುವ ವ್ಯಕ್ತಿ ಹುಟ್ಟಿರಲೇ ಇಲ್ಲ. ಆದರೆ ಈ 3 ಕಾಸಿನ ವೇಟರ್ಸ್ಗೆ ನನ್ನೆದುರೇ ಮಾತನಾಡುವಷ್ಟು ಧೈರ್ಯ ಬಂತ ಅಂತ ಅವನು ತನಗೆ ಬಂದ ಕೋಪವನ್ನು ಮನಸ್ಸಲ್ಲೇ ನುಂಗಿಕೊಂಡು ಸುಮ್ಮನಿದ್ದ. ಯಾಕಂದ್ರೆ ಸದ್ಯಕ್ಕೆ ಸಿದ್ಧಾರ್ಥನಿಗೆ ತನ್ನ ಉದ್ದೇಶವನ್ನು ಪೂರೈಸಲೇಬೇಕೆಂಬ ಹಠವು ಬಂದಿತ್ತು. ಹಾಗೂ ಅವಳ ಸೂಕ್ಷ್ಮವಾದ ಅಸ್ತಿತ್ವವನ್ನು ಒಲಿಸಿ ತನ್ನ ಹಾಸಿಗೆಯ ಸೌಂದರ್ಯವನ್ನು ಹೆಚ್ಚಿಸಬೇಕೆಂಬ ಹಂಬಲವು ಅವನಿಗೆ ಹೆಚ್ಚಾಗಿತ್ತು. ಹಾಗಾಗಿ ಅವನು ಅವಳ ಎದುರು ಏನನ್ನೂ ಕೂಡ ಕಟುವಾಗಿ ಮಾತನಾಡದೆ ಅವಳನ್ನು ಶಾಂತಪಡಿಸಿ, ನೋಡು ಹುಡುಗಿ, ನೀನು ನನ್ನ ಒಂದು ಮಾತನ್ನು ಒಪ್ಪಿದ್ರೆ ನೀನಿಲ್ಲಿ ವೇಟರ್ಸ್ ಆಗಿ ಕೆಲಸ ಮಾಡಬೇಕಾಗಿಲ್ಲ. ಕೇವಲ ನನ್ನನ್ನು ಸಂತೋಷಪಡಿಸು ಅಷ್ಟೇ. ಅದರ ನಂತರ ನಿನ್ನ ಜೀವನ ಆರಾಮದಾಯಕವಾಗಿ ನಡೆಯುತ್ತದೆ. ನೀನು ತುಂಬ ಸುಂದರವಾಗಿದ್ದಿ. ಈ ಸೌಂದರ್ಯದ ಲಾಭವನ್ನು ಪಡೆದುಕೋ. ನನ್ನಂಥ ಶ್ರೀಮಂತ ವ್ಯಕ್ತಿ ನಿನ್ನ ಈ ಸೌಂದರ್ಯವನ್ನು ನೋಡಿದರೆ ತನ್ನ ಕಣ್ಣುಗಳನ್ನು ತಣ್ಣಗೆ ಮಾಡದೆ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ನಿನ್ನನ್ನು ಯಾವೆಲ್ಲ ಕಣ್ಣುಗಳಿಂದ ನೋಡುತ್ತಾರೆಂದು ಯಾರಿಗೊತ್ತು. ಒಂದು ವೇಳೆ ನೀನು ಬಯಸಿದ್ರೆ ನಾನು ನಿನಗೆ ಒಂದು ಅವಕಾಶವನ್ನು ನೀಡಬಲ್ಲೆ ಎಂದ. ಮೊದಲೇ ಹೆದರಿಕೊಂಡಿದ್ದ ಸೌಮ್ಯ ತನ್ನ ಸುತ್ತ ಇರುವಂಥ ಸಮಸ್ಯೆಯನ್ನು ಅರಗಿಸಿಕೊಳ್ಳಲಾಗದೆ ಮುದುಡಿಕೊಂಡು ತನ್ನನ್ನು ತಾನು ಅಡಗಿಸಿಕೊಳ್ಳುತ್ತಾ ನಿಂತಿದ್ದಳು. ಹಾಗೂ ಅವಳು ಹಾಕಿದಂಥ ಬಟ್ಟೆಯನ್ನು ತುಂಬ ಅಸಹಾಯಕತೆಗೆ ಒಳಪಟ್ಟು ಧರಿಸಿದ್ದಳು. ಅಲ್ಲದೆ ಆ ಡ್ರೆಸ್ ಸಹ ಎಷ್ಟೊಂದು ಬಿಗಿಯಾಗಿತ್ತೆಂದರೆ ಅವಳ ಪ್ರತಿಯೊಂದು ಅಂಗಗಳು ಕೂಡ ಆ ಬಟ್ಟೆಯಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದವು. ಮೊದಲೇ ಅವನ ನೋಟದಿಂದ ಕಸಿವಿಸಿಗೊಂಡ ಅವನು ಆಡಿದಂಥ ಮಾತುಗಳನ್ನು ಕೇಳಿ ತಕ್ಷಣವೇ ಸ್ವಲ್ಪ ಹೊತ್ತಿಗಿಂತ ಮೊದಲು ವಿಕೃತ ತೋಳನಂತೆ ಆಗಿದ್ದ ಇವನ ಮುಖದಲ್ಲಿ ಒಮ್ಮೆಲೆ ವಿಚಿತ್ರವಾದ ಮೃದುತ್ವತನವು ಹೇಗೆ ಬಂತು ಅಂತ ಆಶ್ಚರ್ಯದಿಂದ ಕಣ್ಣು ಅಗಲಿಸುತ್ತಾ ನೋಡುತ್ತಿದ್ದಳು. ಹಾಗೂ ಮರುಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ನೀವು ಏನು ಹೇಳಬೇಕೆಂದಿದ್ದೀರಾ, ಏನು ನಿಮ್ಮ ಮಾತಿನ ಅರ್ಥ ಅಂತ ಅವಳು ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದವರಂತೆ ಕೇಳಿದ್ದಳು. ಆಗ ಅವನು ಒಮ್ಮೆಲೆ ತನ್ನ ಡ್ರಾವರನ್ನು ತೆರೆದು ಅದರಲ್ಲಿದ್ದಂಥ ನೋಟಿನ ಕಂತೆಗಳನ್ನು ತೆಗೆಯುತ್ತಾ ಟೇಬಲ್ ಮೇಲೆ ಇಡಲು ಪ್ರಾರಂಭಿಸಿದ. ಅದರಲ್ಲಿ ಸುಮಾರು 1 ಲಕ್ಷ ರೂಪಾಯಿಗಳು ಇದ್ದವು.
ಆನಂತರ ಅವನು ಅವಳ ಕಡೆ ತನ್ನ ನೋಟವನ್ನು ಬೀರುತ್ತಾ, ನೋಡು, ನೀನು ನನ್ನ ಮಾತಿಗೆ ಒಪ್ಪಿ ನನ್ನ ಜೊತೆ ನನ್ನ ಪ್ರೈವೇಟ್ ರೂಮಲ್ಲಿ ಇದ್ದುಕೊಂಡು ದಿನಾಲೂ ಸಂಜೆ 3 ಗಂಟೆಯಿಂದ 5 ಗಂಟೆ ತನಕ ನನ್ನನ್ನು ಸಂತೋಷಪಡಿಸಿದರೆ ನಾನು ನಿನಗೆ ಪ್ರತಿದಿನ ಇಷ್ಟೇ ಹಣವನ್ನು ಕೊಡುತ್ತೇನೆ. ಹಾಗೆ ನಿನ್ನ ಶರ್ಟ್ನಲ್ಲಿ ತೆರೆದಿರುವಂಥ ಆ 2 ಬಟನ್ಗಳ ಜೊತೆಗೆ ನೀನು ಉಳಿದಂಥ ಎಲ್ಲ ಬಟನ್ಗಳನ್ನು ತೆರೆದು ನನಗೆ ಪ್ರವೇಶ ಕೊಟ್ಟರೆ ನಾನು ನಿನ್ನನ್ನು ಹಣದಲ್ಲಿ ತುಂಬಿಸುತ್ತೇನೆ ಎನ್ನುತ್ತಾ ಅವನು ಕುರ್ಚಿ ಮೇಲೆ ಕುಳಿತುಕೊಂಡು ತನ್ನ ಕಾಲ ಮೇಲೆ ಕಾಲು ಹಾಕಿ ಯಾವುದೋ ಒಂದು ಬಿಸ್ನೆಸ್ ಡೀಲ್ನ ಬಗ್ಗೆ ಮಾತನಾಡುವಂತೆ ಮಾತನಾಡುತ್ತಿದ್ದ. ಅದನ್ನು ಕೇಳಿದ ಸೌಮ್ಯಳ ಅಸ್ತಿತ್ವವೇ ನಡುಗಲು ಪ್ರಾರಂಭವಾಗಿತ್ತು. ಆ ಪದಗಳು ಅವಳಿಗೆ ಯಾವುದೋ ಒಂದು ನಿಂದನೆಯನ್ನು ಕೇಳುವಂತೆ ಭಾಸವಾಗುತ್ತಿತ್ತು. ಕಣ್ಣುಗಳಲ್ಲಿ ಕಣ್ಣೀರು ಅವಳಿಗೆ ಅರಿವಿಲ್ಲದಂತೆ ಹರಿಯತೊಡಗಿದವು. ಅವಳು ತುಂಬಾ ಬಡ ಕುಟುಂಬದಿಂದ ಬಂದವಳಾಗಿದ್ದಳು. ಹಾಗೂ ಇವತ್ತಿನವರೆಗೂ ಅದೆಷ್ಟೋ ಹುಡುಗರು ಅವಳ ಹತ್ತಿರ ಬರಲು ಹಲವಾರು ಪ್ರಯತ್ನಗಳನ್ನೆಲ್ಲ ಮಾಡಿದ್ದರೂ ಸಹ ಅವಳು ಅವೆಲ್ಲವನ್ನು ನಿರಾಕರಿಸಿದ್ದಳು. ಅದಲ್ಲದೆ ಅವಳ ಮುಖದ ಗಾಂಭೀರ್ಯವನ್ನು ನೋಡಿಯೇ ಯಾರೂ ಕೂಡ ಅವಳ ಹತ್ತಿರ ಹೋಗುವ ಧೈರ್ಯವನ್ನು ಸಹ ಮಾಡುತ್ತಿರಲಿಲ್ಲ. ಆದರೆ ಈ ಸಿದ್ಧಾರ್ಥ್ ವರ್ಮಾ ತನ್ನೆಲ್ಲ ಮಿತಿಗಳನ್ನು ದಾಟಿದ್ದ. ಅವಳ ಕಣ್ಣೀರು ಹನಿ ಹನಿಯಾಗಿ ಅವಳ ಕೆನ್ನೆಯ ಮೇಲೆ ಹರಿಯುತ್ತಿದ್ದಂತೆಯೇ ಹೃದಯದಲ್ಲಿ ಏನೋ ಚುಚ್ಚಿದಂತೆ ಭಾಸವಾಗುತ್ತಿತ್ತು. ಈ ಒಂದು ಅಸಹಾಯಕತೆ ಯಾರನ್ನು ಬೇಕಾದರೂ ಯಾವ ಸಮಯದಲ್ಲಾದರೂ ಬದಲಾಯಿಸಬಹುದು. ಹಾಗೂ ಅವನ ಮಾತುಗಳನ್ನು ಕೇಳಿಯೇ ಅವಳು ಒಳಗಿಂದೊಳಗೆ ನುಚ್ಚು ನೂರಾಗಿದ್ದಳು. ಆದರೆ ಮರುಕ್ಷಣವೇ ಅವಳು ತನ್ನ ಕಣ್ಣೀರನ್ನು ಒರೆಸುತ್ತಾ ಒಂದು ಜೋರಾದ ಪೆಟ್ಟನ್ನು ಸಿದ್ಧಾರ್ಥ್ ವರ್ಮನ ಕೆನ್ನೆಗೆ ಕೊಟ್ಟಿದ್ದಳು. ಅದರ ಒಂದು ಪ್ರತಿಧ್ವನಿಯು ದೂರದವರೆಗೂ ಕೇಳಿಸಿತು. ಜನರೆಲ್ಲ ಹಿಂತಿರುಗಿ ನೋಡುತ್ತಿದ್ದರು. ಹಿಂದೆ ಬರುತ್ತಿದ್ದಂಥ ವೇಟರ್ಸ್ನ ಕೈಯಿಂದ ಊಟದ ತಟ್ಟೆಯು ನಡುಗುತ್ತಲೇ ಕೆಳಗೆ ಬಿದ್ದಿತ್ತು. ಯಾರೂ ಕೂಡ ಆ ವ್ಯಕ್ತಿಯ ಮುಂದೆ ಕಣ್ಣೆತ್ತಿ ಮಾತನಾಡಲು ಕೂಡ ಧೈರ್ಯ ಮಾಡುತ್ತಿರಲಿಲ್ಲ. ಅಂತಹದ್ರಲ್ಲಿ ಒಬ್ಬಳು ಸಾಮಾನ್ಯ ವೇಟರ್ಸ್ ಅವನ ಮೇಲೆ ತನ್ನ ಕೈಯನ್ನು ಎತ್ತಿದ್ದಳು. ಆನಂತರ ಅವಳು ಏನೂ ಹೇಳಿರಲಿಲ್ಲ. ಅಷ್ಟೊತ್ತಿಗಾಗಲೇ ಸಿದ್ಧಾರ್ಥ್ ತನ್ನ ಚೇರಿನಿಂದ ಎದ್ದು ನಿಂತು, ನಿನ್ಗೆ ಇಷ್ಟೊಂದು ಧೈರ್ಯನಾ ಈ ಸಿದ್ಧಾರ್ಥ್ ವರ್ಮನ ಮೇಲೆ ಕೈ ಮಾಡಲು? ನಿನಗೆ ನಾನು ತುಂಬ ಪ್ರೀತಿ ಹಾಗೂ ಗೌರವದಿಂದಲೇ ಮಾತನ್ನು ಅರ್ಥ ಮಾಡಿಸಲು ಪ್ರಯತ್ನಿಸ್ತಿದ್ದೆ. ಆದರೆ ನಿಮ್ಮಂಥ ಹುಡುಗಿಯರಿಗೆ ಈ ಪ್ರೀತಿಯ ಭಾಷೆ ಅರ್ಥವಾಗೋದಿಲ್ಲ. ಹಾಗಾಗಿ ನಾನು ನನ್ನ ಭಾಷೆಯಲ್ಲಿ ನಿನಗೆ ಅರ್ಥ ಮಾಡಿಸುತ್ತೇನೆ ಎಂದು ಹೇಳುತ್ತಾ ಸಿದ್ಧಾರ್ಥ್ ವರ್ಮಾ ಅವಳ ಕೈಯನ್ನು ಹಿಡಿದುಕೊಂಡು ತನ್ನ ಹೋಟೆಲ್ನ ಪ್ರೈವೇಟ್ ರೂಮ್ ಕಡೆ ಕರೆದುಕೊಂಡು ಹೋಗಿ ಜೋರಾಗಿ ಬೆಡ್ ಮೇಲೆ ತಳ್ಳಿದ. ಒಂದು ಸಲ ಯಾವುದಾದ್ರೂ ವಸ್ತು ನನಗೆ ಬೇಕು ಅಂತ ಮನಸ್ಸಾದರೆ ಅದನ್ನು ನಾನು ಹೇಗಾದರೂ ಪಡೆದೇ ತೀರುತ್ತೇನೆ. ಹಾಗೆ ಅದಕ್ಕೋಸ್ಕರ ನಾನು ಏನು ಮಾಡಲು ಬೇಕಾದರೂ ತಯಾರಿದ್ದೇನೆ ಅಂತ ಹೇಳುತ್ತಾ ಸಿದ್ಧಾರ್ಥ್ ವರ್ಮಾ ಆ ಕೋಣೆಯ ಬಾಗಿಲನ್ನು ಒಳಗಿನಿಂದ ಮುಚ್ಚಿದ್ದ. ಈಗ ಸೌಮ್ಯಳ ಜೀವವೇ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗೆ ಆಗಿತ್ತು. ಅವಳು ನಡುಗುತ್ತಲೇ, ನೀವು ಈ ರೀತಿ ಮಾಡಲು ಸಾಧ್ಯವಿಲ್ಲ, ದೂರ ಇರಿ ನನ್ನಿಂದ ಅಂತ ಹೇಳಿದಳು. ಆದರೆ ಸಿದ್ಧಾರ್ಥ್ ವರ್ಮಾ ಮೊದಲೇ ಎಲ್ಲರ ಎದುರು ಅವಳಿಂದ ಅವಮಾನಕ್ಕೆ ಒಳಗಾಗಿದ್ದ. ಹಾಗಾಗಿ ಅವನ ತಲೆ ತುಂಬ ಕೋಪದ ಬಿರುಗಾಳಿಯೇ ತುಂಬಿತು. ಅವನಿಗೆ ಅದರ ಮುಂದೆ ಏನೂ ಕಾಣುತ್ತಿರಲಿಲ್ಲ. ಮರುಕ್ಷಣವೇ ಅವನು ತನ್ನ ಕೈಯನ್ನು ಮುಂದೆ ಚಾಚುತ್ತಾ ಅವಳ ಶರ್ಟ್ ಅನ್ನು ಒಮ್ಮೆಲೆ ಎಳೆದ. ಅದರಿಂದಾಗಿ ಅವಳ ಶರ್ಟ್ನ ಬಟನ್ಗಳೆಲ್ಲ ತುಂಬಿ ತುಂಡಾಗಿ ಕೆಳಗೆ ಬಿದ್ದಿದ್ದವು. ಹಾಗೂ ಎದುರಿಗೆ ಇದ್ದಂಥ ಆ ದೃಶ್ಯ ಅವನ ಪ್ರಜ್ಞೆಯನ್ನು ಕಳೆದುಕೊಳ್ಳುವಂತೆ ಮಾಡಲು ಸಾಕಾಗಿತ್ತು. ಅವನು ತಕ್ಷಣವೇ ತನ್ನ ಕೈಯನ್ನು ಸೌಮ್ಯಳ ಮೃದುವಾದ ಎದೆಬಡಿತದ ಮೇಲೆ ಇಟ್ಟಾಗ ಸೌಮ್ಯ ಪೂರ್ತಿಯಾಗಿ, ಇದು ಎಂಥ ಮುಖ ಹೊತ್ತುಕೊಂಡು ಒಳಗೆ ಬರ್ತಿದ್ದಿ, ಏನಾದರೂ ಹೇಳು, ಕೆಲಸ ಸಿಕ್ಕಿತಾ ಇಲ್ವಾ? ನಿನ್ನ ಮುಖವನ್ನು ನೋಡಿದರೆ ಇವತ್ತು ಕೂಡ ನೀನು ಖಾಲಿ ಕೈಯಲ್ಲಿ ಮನೆಗೆ ಬಂದಿದ್ಯಾ ಅಂತ ಕಾಣ್ತಿದೆ ಎಂಬ ನಳಿನಿಯ ಮಾತು ಕೇಳಿ ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತುಕೊಂಡಳು. ಅವಳ ಎದುರು 12 ವರ್ಷದ ಅವಳ ಸೋದರಳಿಯ ಚರಣ್ ಮೊಬೈಲ್ನಲ್ಲಿ ಆಟವಾಡುತ್ತಾ ಕುಳಿತಿದ್ದ. ಬಾಯಾರಿಕೆಯಿಂದ ಗಂಟಲೆಲ್ಲ ಒಣಗಿತ್ತು. ಪರ್ಸ್ನಲ್ಲಿದ್ದಂಥ ಹಣದಿಂದ ಏನನ್ನಾದರೂ ಖರೀದಿಸಿ ತಿಂದರೆ ಅಥವಾ ಕುಡಿದರೆ ನಂತರದ ಪ್ರಯಾಣದ ವೆಚ್ಚಕ್ಕೆಲ್ಲ ತುಂಬ ಕಷ್ಟವಾಗುತ್ತದೆ ಎಂದು ಯೋಚಿಸಿ ಮನೆಗೆ ಹಾಗೆ ಹಿಂತಿರುಗಿ ಬಂದಿದ್ದಳು. ಚರಣ್, ಸ್ವಲ್ಪ ನೀರು ತಂದುಕೊಡು, ತುಂಬ ಬಾಯಾರಿಕೆ ಆಗ್ತಿದೆ ಎಂದು ಅವಳು ತನ್ನ ಸೋದರಳಿಯನೊಂದಿಗೆ ಹೇಳಿದಾಗ ಅವನು ತನ್ನ ಮುಖವನ್ನು ಊದಿಸಿಕೊಳ್ಳುತ್ತಾ, ನಿಮ್ಮ ಕಾಲುಗಳೇನು ತುಂಡಾಗಿದ್ಯಾ, ಹೋಗಿ ನೀವೇ ಕುಡಿದು ಬನ್ನಿ ಅಂತ ಹೇಳಿದ. ತನ್ನ ಸೋದರಳಿಯನ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳಿದಾಗ ಅವಳಿಗೆ ಬಲವಂತವಾಗಿ ಕೋಪ ಬಂದಿತ್ತು. ಅವಳು ಅವರಿಗೋಸ್ಕರ ಇಡೀ ದಿನ ಬಿಸಿಲಿನಲ್ಲಿ ಅಲೆದಾಡಿ ಬಂದು ಕುಳಿತರೆ ಅವನು ಅವಳೊಂದಿಗೆ ಈ ರೀತಿ ಅಸಭ್ಯವಾಗಿ ಮಾತನಾಡುತ್ತಿದ್ದ. ಆಗ ಅವಳು ಕೋಪದಿಂದ, ನಿನಗೆ ಸ್ವಲ್ಪವೂ ಸಭ್ಯತೆ ಎಂಬುದು ಇಲ್ವಾ? ದೊಡ್ಡವರೊಂದಿಗೆ ಹೇಗೆ ಮಾತನಾಡಬೇಕು ಅಂತ ತಿಳಿದಿಲ್ವಾ? ನಾನು ಹೇಳಿದೆ ತಾನೆ ಹೋಗಿ ನೀರು ತಾ ಅಂತ. ನಿನಗೆ ನನ್ನ ಪರಿಸ್ಥಿತಿ ಕಾಣ್ತಿಲ್ವಾ? ನಾನು ಬೆಳಗ್ಗೆಯಿಂದ ಹಸಿವಿನಿಂದ ಒದ್ದಾಡ್ತಿದ್ದೇನೆ ಎಂದು ಅವಳು ಈಗಷ್ಟೇ ಅವನ ರೆಟ್ಟೆಯನ್ನು ಹಿಡಿದು ಕೇಳಿದ್ದಳಷ್ಟೆ. ಅದಕ್ಕಿಂತ ಮೊದಲೇ ಅವಳ ಅತ್ತಿಗೆ ಒಳಗೆ ಬಂದು ತಕ್ಷಣವೇ ಅವಳನ್ನು ತಳ್ಳಿ, ನಿನ್ನ ತಲೆ ಸರಿಯಾಗಿದ್ಯಾ ಅಥವಾ ನೀನು ಹುಚ್ಚಿಯಾಗಿದ್ಯಾ? ಯಾಕೆ ನನ್ನ ಮಗುವನ್ನು ತಿನ್ನಲು ತಯಾರಾಗಿ ನಿಂತಿದ್ದಿ? ನನ್ನ ಮಗನ ಮೇಲೆ ಇನ್ನೊಮ್ಮೆ ಕೈ ಮಾಡಿದರೆ ಜಾಗ್ರತೆ ಅಂತ ಎಂದಳು.
ಮೊದಲೇ ಅಮ್ಮನ ಅನುಯಾಯಿಯಾಗಿದ್ದ ಚರಣ್ ಅವರನ್ನು ನೋಡುತ್ತಲೇ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ. ಅಮ್ಮ ನೋಡು, ಅತ್ತೆ ಬರುತ್ತಲೇ ನನಗೆ ಹೊಡೆಯಲು ಪ್ರಾರಂಭಿಸಿದ್ದಾಳೆ. ನೀವಿವರಿಗೆ ಯಾಕೆ ಮದುವೆ ಮಾಡಿಸ್ತಿಲ್ಲ? ಇವಳು ತುಂಬಾ ಕೆಟ್ಟ ಅತ್ತೆ. ಇವಳನ್ನು ಈ ಮನೆಯಿಂದ ಹೊರಗೆ ಹಾಕಿ ಎಂದು ಹೇಳುತ್ತಾ ಅವನು ಕೈಕಾಲು ಬಡಿದು ತನ್ನ ಕೋಣೆಯ ಒಳಗೆ ಹೋಗಿದ್ದ. ಹಾಗೂ ಸೌಮ್ಯ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಿಂತುಕೊಂಡಿದ್ದಳು. ಅವನು ಕೇವಲ 12 ವರ್ಷ ವಯಸ್ಸಿನ ಹುಡುಗನಾಗಿದ್ದರೂ ಅವನ ಮಾತು ಮಾತ್ರ ಬಾಣದಂತೆ ಚೂಪಾಗಿತ್ತು, ಅವನ ಅಮ್ಮನ ಮಾತಿನಂತೆ. ಅವಳ ಅತ್ತಿಗೆ ಅವಳನ್ನು ಗದರಿಸಿದಾಗ ಅವಳು ತಕ್ಷಣವೇ, ಅತ್ತಿಗೆ, ನಾನವನಲ್ಲಿ ಏನೂ ಹೇಳಲಿಲ್ಲ, ಕೇವಲ ನನಗೆ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ತಾ ಅಂತ ಹೇಳಿದೆ ಅಷ್ಟೇ ಎಂದಳು. ಆಗ ಅವಳ ಅತ್ತಿಗೆ, ನಿನ್ನ ಗಂಟಲು ಒಣಗ್ತಿದ್ರೆ ನೀನೇ ಹೋಗಿ ನೀರು ಕುಡಿಯಬೇಕಾಗಿತ್ತು. ನಿನ್ಗೇನು ಕಾಲುಗಳು ಇರ್ಲಿಲ್ವಾ? ಅಷ್ಟು ದೂರದಿಂದ ನಡೆದುಕೊಂಡು ಬಂದ ನೀನು ಅಡುಗೆ ಮನೆಯವರೆಗೂ ಹೋಗ್ತಿದ್ರೆ ನಿನ್ಗೇನು ಸಾವು ಬರ್ತಿತ್ತಾ? ಈ ಮನೆ ನಿನ್ನ ಅಪ್ಪನದ್ದಲ್ಲ, ನನ್ನ ಗಂಡನದ್ದು ಅಂತ ಮರಿಬೇಡ. ಅವರ ಪರಿಶ್ರಮ ಹಾಗೂ ಹಣವೂ ಕೂಡ ಇದರಲ್ಲಿದೆ. ಸ್ವತಃ ಅವರೆಲ್ಲರೂ ಸತ್ತು ನಿನ್ನನ್ನು ನನ್ನ ಎದೆಗೆ ಕಟ್ಟಿ ಹೋಗಿದ್ದಾರೆ. ಒಂದು ಕಡೆ ನೀನು ಕೆಲಸ ಸಿಗ್ಲಿಲ್ಲ ಅಂತ ಬೇರೆ ಹೇಳ್ತಿರ್ತಿ. ಆದ್ರೂ ನನಗೆ ಅನುಮಾನವಿದೆ, ನಿನ್ಗೆ ಕೆಲಸ ಸಿಕ್ಕಿದ್ರೂ ಸಹ ನೀನು ನಮಗೆ ಹೇಳ್ತಿಲ್ಲ ಅಂತ ಅನ್ನಿಸ್ತಿದೆ. 7-8 ಗಂಟೆ ದಿನಾಲು ಹೊರಗಡೆನೇ ಇದ್ದು ಬರೋದು, ನಂತರ ಬಂದು ಕೆಲಸ ಸಿಗ್ಲಿಲ್ಲ ಅಂತ ಹೇಳೋದು, ಇದೇ ರಾಗ ಕೇಳಿ ಕೇಳಿ ಬೇಸತ್ತು ಹೋಗಿದೆ ಅಂತ ಅತ್ತಿಗೆ ಮಾತನಾಡುತ್ತಲೇ ಅಡುಗೆ ಮನೆ ಕಡೆಗೆ ಹೋದಳು. ಸೌಮ್ಯ ಅವಳ ಮಾತಿಗೆ ಹೆಚ್ಚು ಗಮನ ಕೊಡಲಿಲ್ಲ. ಒಂದು ವೇಳೆ ಅವಳು ಅವರ ಮಾತಿಗೆ ಗಮನ ಕೊಡಲು ಹೋಗಿದ್ದರೆ ಅವಳ ಮನಸ್ಥಿತಿಯೂ ಸಹ ಹಾಳಾಗ್ತಿತ್ತು. ಅದಲ್ಲದೆ ಇದು ಅವರ ದಿನನಿತ್ಯದ ದಿನಚರಿಯಾಗಿತ್ತು. ಹಾಗಾಗಿ ಅವಳು ಅದೆಲ್ಲವನ್ನು ನಿರ್ಲಕ್ಷಿಸಿ ನೀರನ್ನು ಕುಡಿಯಲೆಂದು ಅಡುಗೆ ಮನೆ ಕಡೆಗೆ ಹೋದಳು. ಹೋಗಿ ನೋಡಿದರೆ ಪಾತ್ರೆಗಳೆಲ್ಲ ಖಾಲಿಯಾಗಿದ್ದವು. ಎಲ್ಲರೂ ಹೊಟ್ಟೆ ತುಂಬಾ ತಿಂದು ಪಾತ್ರೆಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದರು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಅವಳ ಅತ್ತಿಗೆ ನಿರಂತರವಾಗಿ ಅವಳನ್ನು ಗದರಿಸುತ್ತಲೇ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಮಲಗಿದಳು. ಸೌಮ್ಯ ಅವಳ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದಳು. ಆದರೆ ಈಗ ಅವಳ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿತ್ತು. ಅವಳಿಗೆ ಒಬ್ಬ ಅಣ್ಣನಿದ್ದ. ಆದರೆ ಒಂದು ದೊಡ್ಡ ಆಕಸ್ಮಿಕ ಘಟನೆಯಿಂದಾಗಿ ಎಲ್ಲರ ಜೀವನೂ ಸಹ ಬದಲಾಗಿತ್ತು. ಸೌಮ್ಯಳ ಅಣ್ಣ ಪೊಲೀಸ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಒಂದ್ಸಲ ವಿರೋಧಿ ಗುಂಪಿನ ಜನರು ಜಗಳ ಮಾಡಿದಾಗ ಅಲ್ಲಿ ಜಗಳವು ಹೆಚ್ಚಾಗಿ ಗುಂಡಿನ ದಾಳಿ ನಡೆದಿತ್ತು. ಆ ಗುಂಡಿನ ಏಟಿಗೆ ಸೌಮ್ಯಳ ಅಣ್ಣನು ಬಲಿಯಾಗಿದ್ದ. ಅವನ ಹೆಂಡತಿ ವಿಧವೆಯಾದಳು. ಅವಳಿಗೆ ಒಬ್ಬ ಮಗ ಇದ್ದಿದ್ರಿಂದ ಅವಳು ಅದೇ ಮನೆಯಲ್ಲಿ ತನ್ನ ಜೀವನವನ್ನು ಮುಂದುವರಿಸಿದಳು. ಹೀಗೆ 2 ತಿಂಗಳ ನಂತರ ಸೌಮ್ಯಳ ತಂದೆ ತಾಯಿಯೂ ಕೂಡ ತೀರಿ ಹೋದರು. ಆಮೇಲೆ ಅವಳ ಅತ್ತಿಗೆ ಅವಳ ಜೀವನವನ್ನು ಸಂಪೂರ್ಣವಾಗಿ ನರಕ ಮಾಡಿಬಿಟ್ಟಳು. ಆಗಾಗ ಅವಳು, ನಿನ್ನ ಅಣ್ಣನ ಪೆನ್ಷನ್ ಹಣದಿಂದ ಮನೆಯ ಖರ್ಚು ವೆಚ್ಚಗಳನ್ನು ಹೇಗೆ ನಿಭಾಯಿಸೋದು? ಅದರಿಂದ ಮಗುವಿನ ಸ್ಕೂಲ್ ಫೀಸ್ ಹಾಗೂ ಮನೆಗೆ ಬರುವ ಬಿಲ್ಲುಗಳನ್ನೇ ಕಟ್ಟೋದು ತುಂಬಾ ಕಷ್ಟ. ಉಳಿದ ಖರ್ಚುಗಳಿಗಾಗಿ ನಾವೇನ್ ಮಾಡೋದು ಅಂತ ಕೇಳುತ್ತಲೇ ಇರುತ್ತಿದ್ದಳು. ನಂತರ 19 ವರ್ಷದ ಸೌಮ್ಯಳ ಕಲಿಕೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳನ್ನು ಕೆಲಸಕ್ಕೆ ಹೋಗುವಂತೆ ಒತ್ತಾಯ ಮಾಡುತ್ತಿದ್ದಳು. ಹಾಗೆ ಸೌಮ್ಯ ಕೂಡ ಅತ್ತಿಗೆಯ ಕಿರುಕುಳ ತಾಳಲಾರದೆ ಅಲ್ಲಿ ಅಂತ ಕೆಲಸವನ್ನು ಹುಡುಕಾಡುತ್ತಲೇ ಇದ್ದಳು. ಸ್ವಲ್ಪ ಹೊತ್ತು ಮಲಗಿ ಎಚ್ಚರಗೊಂಡ ಅವಳು ಮೊಬೈಲ್ನಲ್ಲಿ ಬಂದಂತ ಜಾಹೀರಾತನ್ನು ನೋಡಿದಾಗ ಅದರಲ್ಲಿ ಅದೇ ನಗರದಲ್ಲಿರುವ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಒಂದು ವೇಟರ್ಸ್ನ ಅಗತ್ಯವಿದೆ ಅಂತ ಕೇಳಲ್ಪಟ್ಟಳು. ಅದನ್ನು ಕೇಳುತ್ತಲೇ ಅವಳ ಕಣ್ಣುಗಳಲ್ಲಿ ಒಂದು ಹೊಳಪು ಮೂಡಿ ತುಟಿಯಂಚಿನಲ್ಲಿ ಒಂದು ಮುಗುಳ್ನಗು ಬಂದಿತ್ತು. ಅವಳು ಚೆನ್ನಾಗಿ ಇಂಗ್ಲಿಷ್ ಮಾತನಾಡಲು ಬಲ್ಲವಳಾಗಿದ್ದಳು ಹಾಗೂ ತುಂಬಾ ಸೌಂದರ್ಯವತಿಯೂ ಆಗಿದ್ದಳು. ಹಾಗಾಗಿ ಅವಳಿಗೆ ಆ ಕೆಲಸ ಸಿಗಬಹುದೆಂಬ ನಂಬಿಕೆ ಆಳವಾಗಿತ್ತು. ಅದಕ್ಕೋಸ್ಕರ ಅವಳು ಮರುದಿನ ಬೆಳಗ್ಗೆ ಬೇಗನೆ ಎದ್ದು ತಯಾರಾಗಿ ಹೊರಗಡೆ ಹೋದಳು. ಇವತ್ತು ಬೆಳಿಗ್ಗೆ ಅವಳು ತನ್ನ ಅತ್ತಿಗೆಯ ಮುಖವನ್ನು ಸಹ ನೋಡಲಿಲ್ಲ. ಯಾಕಂದ್ರೆ ತನ್ನ ಅತ್ತಿಗೆ ಎಂದಿನಂತೆ ತನಗೆ ಬೆಳಿಗ್ಗೆನೆ ಏನಾದ್ರೊಂದು ಕಿರುಕುಳ ಮಾಡಬಹುದು ಅಂತ ಅನ್ನಿಸಿ ಅವಳು ತನ್ನ ಮನಸ್ಥಿತಿಯನ್ನು ಕೆಡಿಸಲು ಬಯಸದೆ ಅಲ್ಲಿಂದ ಹೊರಟು ಹೋಗಿದ್ದಳು. ಸ್ವಲ್ಪ ಸಮಯದ ನಂತರ ಅವಳು ಆ ಹೋಟೆಲ್ ಅನ್ನು ಪ್ರವೇಶಿಸಿದಾಗ ಅಲ್ಲಿ ಇದ್ದಂತಹ ಹುಡುಗಿಯರ ಸರದಿ ಸಾಲೆ ತುಂಬಾ ಉದ್ದವಾಗಿತ್ತು. ಸಂಬಳವು ಉತ್ತಮವಾಗಿದ್ದರಿಂದ ಒಬ್ಬರಿಗಿಂತ ಒಬ್ಬರು ತುಂಬಾ ಮಾಡರ್ನ್ ಆದ ಹುಡುಗಿಯರೇ ಅಲ್ಲಿ ನಿಂತಿದ್ದರು. ಅವರಿದ್ರು ಸೌಮ್ಯಾಳಿಗೆ ಯಾವ ಅರ್ಹತೆಯೂ ಇರಲಿಲ್ಲ. ಅವರನ್ನು ನೋಡಿಯೇ ಸೌಮ್ಯ ತನ್ನ ನಂಬಿಕೆಯನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದಳು. ಇನ್ನು ಇವರಿದ್ರು ತನಗೆ ಯಾವ ಕೆಲಸವೂ ಸಿಗಲು ಸಾಧ್ಯವಿಲ್ಲ, ಇಲ್ಲಿಂದ ಹೋಗುವುದೇ ಒಳ್ಳೆಯದು ಅಂತ ಅವಳಿಗೆ ಒಮ್ಮೆ ಅನಿಸಿತ್ತಾದರೂ ಅಸಹಾಯಕತೆಯಿಂದ ತನ್ನ ಅದೃಷ್ಟವನ್ನು ಪರೀಕ್ಷಿಸಲೆಂದೇ ಅಲ್ಲಿ ಕುಳಿತಳು. ಅಲ್ಲದೆ ಮನೆಗೆ ಹೋಗಿ ಅತ್ತಿಗೆ ಬಾಯಿಂದ ಬೈಗುಳವನ್ನು ಕೇಳುವ ಬದಲು ಸ್ವಲ್ಪ ಹೊತ್ತು ಆ ಒಂದು ತಂಪಾದ ಗಾಳಿಯ ಕೆಳಗಡೆ ಕುಳಿತುಕೊಳ್ಳುವುದೇ ಒಳ್ಳೆಯದೆಂದು ಅಂದುಕೊಂಡಳು. ಗುಲಾಬಿ ಬಣ್ಣದ ಚೂಡಿದಾರವನ್ನು ಹಾಕಿದ ಅವಳು ತನ್ನ ಶಾಲನ್ನು ಭುಜದ ಮೇಲೆ ಇಟ್ಟುಕೊಂಡಿದ್ದಳು. ಸ್ವಲ್ಪ ಹೊತ್ತಿನ ನಂತರ ತನ್ನ ಸರದಿ ಬಂದಾಗ ಅವಳಿಗೆ ಸ್ವಲ್ಪ ಹೆದರಿಕೆಯೂ ಆಗಿತ್ತು.
ಒಂದು ವೇಳೆ ಕ್ಯಾಬಿನ್ನ ಒಳಗೆ ಕುಳಿತಿರುವಂತಹ ಮ್ಯಾನೇಜರ್ ಅಥವಾ ಹೋಟೆಲ್ ಮಾಲೀಕ ತನ್ನದೇ ಆದ ವಯಸ್ಸಿನವನಾದರೆ ಅವನ ಜೊತೆ ಹೇಗೆ ಮಾತನಾಡುವುದು ಅಂತ ಚಿಂತೆಗೊಳಗಾದಳು. ಹೀಗೆ ಅವಳು ಹಿಂಜರಿಯುತ್ತಲೇ ಕ್ಯಾಬಿನ್ನ ಒಳಗೆ ಹೋದಾಗ ಅಲ್ಲಿ ಅವಳ ಮುಂದೆ ಅವಳಿಗಿಂತ 8-10 ವಯಸ್ಸಿನ ಅಂತರವಿರುವ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ಸೌಮ್ಯಳನ್ನು ನೋಡಿದಾಗ ನೋಡುತ್ತಲೇ ನಿಂತು ಬಿಟ್ಟ. ಇಷ್ಟರವರೆಗೆ ಬಂದಂತಹ ಹುಡುಗಿಯರಲ್ಲಿ ಅವನಿಗೆ ಬೇಕಾದಂಥ ಯಾವುದೇ ಒಂದು ವಿಶೇಷತೆ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಅವನು ಸೌಮ್ಯಳನ್ನು ಅಡಿಯಿಂದ ಮುಡಿಯವರೆಗೂ ನೋಡುತ್ತಾ ಕುರ್ಚಿಯಲ್ಲಿ ಕುಳಿತುಕೊಂಡು, ನನಗೆ ಬೇಕಾದಂಥ ಆ ಒಂದು ಶೈಲಿ ನಿನ್ನಲ್ಲಿ ಕಾಣ್ತಿದೆ. ನೀನು ಇಂಗ್ಲಿಷ್ ಚೆನ್ನಾಗಿಯೇ ಮಾತನಾಡುತ್ತಿ, ಹಾಗೂ ನೀನು ಮಾತನಾಡುವ ರೀತಿಯೂ ಕೂಡ ತುಂಬ ಸ್ಪಷ್ಟವಾಗೇ ಇದೆ. ನಾನು ನಿನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುತ್ತೇನೆ. ಆದರೆ ನೀನು ಹೋಟೆಲ್ನ ನಿಯಮದಂತೆ ಯೂನಿಫಾರ್ಮ್ ಅನ್ನು ಹಾಕಬೇಕು ಅಂತ ಹೇಳಿ ಅವನು ತನ್ನ ಸೆಕ್ರೆಟರಿಯ ಕಡೆ ಸನ್ನೆ ಮಾಡಿದ. ಆಗ ಅವಳು ಅಲ್ಲೇ ಇದ್ದಂತಹ ಒಂದು ಕೋಣೆಯಿಂದ ಯೂನಿಫಾರ್ಮ್ ಅನ್ನು ತಂದು ಸೌಮ್ಯಳ ಎದುರು ಇಟ್ಟಳು. ಅದನ್ನು ನೋಡುತ್ತಲೇ ಅವಳಿಗೆ ಸ್ವಲ್ಪ ವಿಚಿತ್ರವೆನಿಸಿತು. ಸರ್, ಯೂನಿಫಾರ್ಮ್ನ ನಾವೇ ಯಾವುದಾದ್ರೂ ಟೈಲರ್ ಅಲ್ಲಿ ಆರ್ಡರ್ ಮಾಡಿ ನಮಗೆ ಬೇಕಾದಂತೆ ಹೊಲಿಸಬಹುದಾ ಅಂತ ಕೇಳಿದಳು. ಆಗ ಮಿಸ್ಟರ್ ಸಂತೋಷ್, ಇಲ್ಲ, ನೀವು ಇದನ್ನೇ ಧರಿಸಬೇಕು ಎಂದರು. ಅವಳು ಬಾಲ್ಯದಿಂದಲೂ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆದ ಹುಡುಗಿಯಾಗಿದ್ದಳು. ಹಾಗಾಗಿ ಅವಳ ಶರೀರವೆಲ್ಲ ತುಂಬಿ ತುಳುಕುತ್ತಿತ್ತು. ಅವಳ ಅಣ್ಣ ಅವಳನ್ನು ಯಾವಾಗಲೂ ಗುಂಡಮ್ಮ ಅಂತ ಹೇಳಿ ಚುಡಾಯಿಸುತ್ತಿದ್ದ. ಆದರೆ ಅವಳು ಆ ರೀತಿ ಇದ್ರೇನೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಳು. ಹೀಗಿರುವಾಗ ಅವಳು ತನ್ನ ತುಂಬಿದ ಶರೀರದ ಮೇಲೆ ಆ ಯೂನಿಫಾರ್ಮ್ ಅನ್ನು ಹಾಕುವಲ್ಲಿ ಹಿಂದೇಟು ಹಾಕುತ್ತಾ, ಸರ್, ಈ ಯೂನಿಫಾರ್ಮ್ ನನಗೆ ಫಿಟ್ ಆಗೋದಿಲ್ಲ ಅಂತ ತೋರುತ್ತಿದೆ ಎಂದಳು. ಆಗ ಅವನು, ಇಲ್ಲ, ನೀವು ಇದೇ ಯೂನಿಫಾರ್ಮ್ನ ಹಾಕಬೇಕು. ಇದು ಬಿಗಿಯಾಗಿಲ್ಲ, ನಿಮ್ಮ ಅಳತೆಗೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ಅಲ್ಲದೆ ನಾವು ನಮ್ಮ ಸ್ಟಾಫ್ಸ್ಗಳನ್ನು ನೋಡಿಯೇ ಅವರಿಗೆ ಬೇಕಾದಂಥ ಯೂನಿಫಾರ್ಮ್ಗಳನ್ನು ಕೊಡುತ್ತಿದ್ದೇವೆ. ಯಾಕಂದರೆ ಅದರಲ್ಲಿ ಅವರ ಸೌಂದರ್ಯವು ಎದ್ದು ಕಾಣುತ್ತದೆ. ಇದು ತಪ್ಪಾದ ಒಂದು ಮಾತಲ್ಲ. ಬದಲಾಗಿ ನಮ್ಮ ಬಿಸ್ನೆಸ್ ನಡೆಯಬೇಕಾದ್ರೆ ಹೋಟೆಲ್ನ ಸುತ್ತಮುತ್ತಲ ವಾತಾವರಣವು ಕೂಡ ಸುಂದರವಾಗಿ ಕಾಣಬೇಕು. ಇಲ್ಲದಿದ್ದರೆ ಯಾವ ಕಸ್ಟಮರ್ಸ್ಗಳು ಇಲ್ಲಿಗೆ ಬರಲು ಇಷ್ಟಪಡೋದಿಲ್ಲ. ಒಂದು ವೇಳೆ ನೀವಿದನ್ನು ಧರಿಸುವುದಾದರೆ ಸರಿ, ಇಲ್ಲದಿದ್ದರೆ ನಮಗೆ ಬೇರೆ ಸ್ಟಾಫ್ಸ್ಗಳು ಸಿಗ್ತಾರೆ ಎಂಬ ಅವರ ಮಾತು ಸೌಮ್ಯಳನ್ನು ಒಂದು ವಿಚಿತ್ರವಾದ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿತ್ತು. ಅವಳು ಇಲ್ಲಿಯವರೆಗೂ ಬಿಗಿಯಾದ ಬಟ್ಟೆಗಳನ್ನು ಧರಿಸಿಯೇ ಇರಲಿಲ್ಲ. ಅದಲ್ಲದೆ ತುಂಬಾ ಕಷ್ಟಪಟ್ಟ ನಂತರವೇ ಅವಳಿಗೆ ಈ ಒಂದು ಕೆಲಸ ಸಿಕ್ಕಿತ್ತು. ಒಂದು ವೇಳೆ ಆ ಕೆಲಸವನ್ನು ಬಿಟ್ಟರೆ ಅವಳ ಜೀವನ ತುಂಬಾ ಕಷ್ಟಕರವಾಗುತ್ತದೆ ಎಂಬುದು ಸಹ ಅವಳಿಗೆ ಗೊತ್ತಿತ್ತು. ಹೇಗಾದರೂ ಸರಿಯೇ, ಅವಳಿಗೆ ಈ ಕೆಲಸ ಬೇಕಾಗಿದ್ದರಿಂದ ತಕ್ಷಣವೇ ಅವಳು ಆ ಮ್ಯಾನೇಜರ್ನ ಮಾತಿಗೆ ಒಪ್ಪಿದಳು. ತುಂಬ ಒಳ್ಳೆಯದು ಮಿಸ್ ಸೌಮ್ಯ, ನೀವು ಇನ್ನು ಮುಂದೆ ಕೂಡ ನಮ್ಮ ಮಾತಿಗೆ ಇದೇ ರೀತಿ ಒಪ್ಪಿಗೆ ನೀಡ್ತೀರಿ ಅಂತ ಭಾವಿಸುತ್ತೇನೆ. ಹಾಗೂ ನಾವು ನಮ್ಮ ಕಡೆಯಿಂದ ನಿಮ್ಮ ಸಂಬಳದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆಯೂ ನೋಡಿಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ಕೂಡ ನಾವು ನಿಮಗೆ ನೀಡುತ್ತೇವೆ. ಅದೂ ಅಲ್ಲದೆ ನೀವು ನಿಮ್ಮ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಸಂಬಳದ ಜೊತೆಗೆ ನಿಮಗೆ ಟಿಪ್ಸ್ ಕೂಡ ನೀಡಲಾಗುವುದಂತ ಹೇಳಿದಾಗ ಸೌಮ್ಯ ಮುಗುಳ್ನಕ್ಕಳು. ಅವನೊಂದಿಗೆ ಇದರ ಬಗ್ಗೆ ಇನ್ನೂ ಕೂಡ ವಾದ ವಿವಾದ ಮಾಡುವಷ್ಟು ಅರ್ಹತೆ ಅವಳಿಗೆ ಇರಲಿಲ್ಲ. ಹಾಗಾಗಿ ಅವಳು ಮೌನವಾಗಿ ಆ ಹೋಟೆಲ್ನಿಂದ ಹೊರಗೆ ಬಂದಳು. ಮಿಸ್ಟರ್ ಸಂತೋಷ್ ಅವಳಿಗೆ ನಾಳೆನೇ ಕೆಲಸಕ್ಕೆ ಹಾಜರಾಗುವಂತೆ ಹೇಳಿದ್ದರು. ಹಾಗಾಗಿ ಅವಳ ಹೃದಯದೊಳಗೆ ಇದ್ದ ಒಂದು ದೊಡ್ಡ ಭಾರವು ಇಳಿದ ಹಾಗೆ ಆಗಿತ್ತು. ಆದರೆ ಈ ಒಂದು ಕೆಲಸದಿಂದಾಗಿ ಅವಳ ಜೀವನದುದ್ದಕ್ಕೂ ಒಂದು ಪ್ರಶ್ನಾರ್ಥಕ ಗುರುತು ಉಳಿಯಬಹುದೆಂದು ಅವಳಿಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಅವಳಿಗೆ ಈ ಕೆಲಸದಿಂದಾಗಿ ತನ್ನ ಜೀವನವು ಅಲ್ಲೋಲ ಕಲ್ಲೋಲವಾಗಬಹುದು ಅಂತ ಮೊದಲೇ ಗೊತ್ತಿದ್ರೆ ಅವಳು ಯಾವತ್ತಿಗೂ ಈ ಕೆಲಸ ಮಾಡಲು ಮುಂದೆ ಬರುತ್ತಿರಲಿಲ್ಲ. ಹೀಗೆ ಅವಳು ಮನೆಗೆ ಹೋಗಿ ತನ್ನ ಅತ್ತಿಗೆಗೆ ಈ ಸಂತೋಷದ ವಿಚಾರ ಹೇಳಿದಾಗ ಅವಳ ಅತ್ತಿಗೆಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನಿನಗೆ ಪ್ರತಿ ತಿಂಗಳ ಕೊನೆಯಲ್ಲಿ ಸಂಬಳ ಸಿಕ್ಕಿದಾಗ ಮನೆಯ ಖರ್ಚುಗಳನ್ನು ನಿಭಾಯಿಸಲು ಈ ಮನೆಯಲ್ಲಿ ದೊಡ್ಡವಳೆನಿಸಿಕೊಂಡ ನನ್ನ ಕೈಯಲ್ಲಿ ನೀನು ಹಣವನ್ನು ಕೊಡಬೇಕು ಅಂತ ಹೇಳಿದಾಗ ಸರಳ ಸ್ವಭಾವದ ಮುಗ್ಧ ಹುಡುಗಿಯಾದ ಸೌಮ್ಯ ತಕ್ಷಣವೇ ಒಪ್ಪಿದ್ದಳು. ಅತ್ತಿಗೆ, ಚಿಂತೆ ಮಾಡಬೇಡಿ, ನಮ್ಮ ಮನೆಯ ಖರ್ಚು ವೆಚ್ಚಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ. ಹಾಗೂ ಅದರ ಜೊತೆಗೆ ಚರಣ್ನ ವಿದ್ಯಾಭ್ಯಾಸವೂ ಕೂಡ ಚೆನ್ನಾಗಿ ಮುಂದುವರಿಯುತ್ತದೆ ಎಂದಳು. ಅದನ್ನು ಕೇಳಿ ಅವಳ ಅತ್ತಿಗೆಗೆ ತುಂಬ ಸಂತೋಷವಾಗಿತ್ತು. ಅವಳು ಅದೇ ಸಂತೋಷದಲ್ಲಿ ಸೌಮ್ಯಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿದಳು. ಸೌಮ್ಯ ಇವತ್ತು ಮೊದಲ ಬಾರಿ ತನ್ನ ಕೈಯಿಂದಲೇ ಅಡುಗೆಯನ್ನು ಬಡಿಸಿ ತಿಂದಳು. ಅದಲ್ಲದೆ ಇದೆಲ್ಲವೂ ಹಣದ ಚಮತ್ಕಾರದಿಂದಲೇ ನಡೆಯುತ್ತಿದೆ ಅಂತ ಅವಳಿಗೆ ಗೊತ್ತಿದ್ದರೂ ಕೂಡ ಅವಳು ತನ್ನವರ ಪ್ರೀತಿಗಾಗಿ ಹಂಬಲಿಸುವ ಹುಡುಗಿಯಾಗಿದ್ದಳು. ಹಾಗಾಗಿ ತನ್ನ ಅತ್ತಿಗೆಯ ಒಂದು ಸಣ್ಣ ಪ್ರೀತಿಯ ಮಾತಿಗೇನೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆದಿತ್ತು. ಅದಲ್ಲದೆ ಆ ರಾತ್ರಿ ಅವಳಿಗೆ ತುಂಬ ನೆಮ್ಮದಿಯ ನಿದ್ದೆಯೂ ಕೂಡ ಬಂದಿತ್ತು. ಮರುದಿನ ಬೆಳಗ್ಗೆ ಆ 5 ಸ್ಟಾರ್ ಹೋಟೆಲ್ಗೆ ತಲುಪಿದ ನಂತರ ಅವಳು ಚೇಂಜಿಂಗ್ ರೂಮ್ಗೆ ಹೋಗಿ ಆ ಯೂನಿಫಾರ್ಮ್ ಅನ್ನು ಹಾಕಿದ ಕೂಡಲೇ ಅವಳ ಮುಖವು ಕೆಂಪಾಯಿತು. ಬಿಳಿ ಜೀನ್ಸ್ನ ಜೊತೆಗೆ ಆ ಶರ್ಟ್ ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಆದರೆ ಮೇಲಿನ 2 ಬಟನ್ಗಳನ್ನು ತೆರೆದಿರಲೇಬೇಕಾದ ಪರಿಸ್ಥಿತಿಯು ಬಂದಿತ್ತು. ಯಾಕಂದರೆ ಎಷ್ಟು ಪ್ರಯತ್ನಿಸಿದರೂ ಕೂಡ ಆ ಮೇಲಿನ 2 ಬಟನ್ಗಳನ್ನು ಹಾಕಲು ಆಗುತ್ತಲೇ ಇರಲಿಲ್ಲ. ಅವಳು ಒಂದು ಸಲ ಕನ್ನಡಿಯನ್ನು ನೋಡಿ ತನ್ನ ಅಸ್ತಿತ್ವದ ಮೇಲೆ ಕಣ್ಣಾಯಿಸಿದಾಗ ಅವಳಿಗೇನೆ ಒಮ್ಮೆ ನಾಚಿಕೆಯೂ ಆಗಿತ್ತು.
ಯಾವುದೇ ರೀತಿಯಲ್ಲೂ ಶಾಲನ್ನು ಹಾಕಿಕೊಳ್ಳುವ ಅನುಮತಿ ಅಲ್ಲಿ ಇರಲಿಲ್ಲ. ಅವಳು ಕೂದಲನ್ನು ಚೆನ್ನಾಗಿ ಕಟ್ಟಿ ಮುಖದಲ್ಲಿ ಒಂದು ಮುಗುಳ್ನಗುವನ್ನು ತಂದುಕೊಂಡು ಇಂಗ್ಲಿಷಲ್ಲಿ ಮಾತನಾಡುವ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಅಲ್ಲಿಂದ ಹೊರ ನಡೆದಳು. ಅವಳು ಹೊರಗೆ ಬಂದ ಕೂಡಲೇ ಅಲ್ಲೇ ಕೆಲಸ ಮಾಡುತ್ತಿದ್ದ ಉಳಿದ ಸಹೋದ್ಯೋಗಿಗಳು ಅವಳನ್ನು ದುರುಗುಟ್ಟಿ ನೋಡುತ್ತಿದ್ದರು. ಆದರೆ ಅವಳು ತನ್ನ ನೋಟವನ್ನು ತಗ್ಗಿಸಿ ಮೌನವಾಗಿ ತನ್ನ ಕೆಲಸದಲ್ಲಿ ತೊಡಗಿದಳು. ಅವಳು ಕೆಲಸ ಮಾಡಲು ತಲುಪಿದ ಆ ಹೋಟೆಲ್ ತುಂಬಾ ದೊಡ್ಡ ಹೋಟೆಲ್ ಆಗಿತ್ತು. ಅಲ್ಲಿಗೆ ವಿದೇಶದಿಂದಲೂ ಕೂಡ ದೊಡ್ಡ ದೊಡ್ಡ ಶ್ರೀಮಂತರು ಬರುತ್ತಿದ್ದರು. ಕೆಲವೊಮ್ಮೆ ಬಿಸಿನೆಸ್ ಮೀಟಿಂಗ್ಗಳು ಸಹ ಅಲ್ಲಿ ನಡೆಯುತ್ತಿದ್ದವು. ಪ್ರಾರಂಭದಲ್ಲಿ ಆ ಕೆಲಸವು ಅವಳಿಗೆ ತುಂಬಾ ವಿಚಿತ್ರ ಅಂತ ಅನ್ನಿಸ್ತಿತ್ತು. ಪರಪುರುಷರ ಕಣ್ಣೋಟಗಳು ಅವಳ ದೇಹದ ಮೇಲೆಲ್ಲ ಪಸರಿಸುತ್ತಿವೆ ಎಂಬುದನ್ನು ಗ್ರಹಿಸಿಕೊಂಡ ಅವಳು ನಂತರ ಮೆಲ್ಲನೆ ಆ ಪರಿಸ್ಥಿತಿಗೆ ಒಗ್ಗಿಕೊಂಡಳು. ಹಾಗೂ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾ ತನ್ನಷ್ಟಕ್ಕೆ ತಾನು ಇರುತ್ತಿದ್ದಳಲ್ಲದೆ ಕೆಲಸ ಮುಗಿದ ಕೂಡಲೇ ಪುನಃ ಅವಳು ತನ್ನ ಮೊದಲ ರೂಪಕ್ಕೆ ಬರುತ್ತಿದ್ದಳು. ಅವಳು ಮಾಡುವ ಕೆಲಸವನ್ನು ನೋಡಿ ಮಿಸ್ಟರ್ ಸಂತೋಷ್ ತುಂಬಾ ಸಂತೋಷಗೊಂಡಿದ್ದರು. ಅವಳು ಮುಗುಳ್ನಗುತ್ತಾ ಎಲ್ಲರ ಎದುರು ಹೋಗಿ ಮೆನು ಕಾರ್ಡ್ ಅನ್ನು ತೋರಿಸುತ್ತಾ ಆರ್ಡರ್ ಅನ್ನು ತೆಗೆದುಕೊಂಡು ಅದನ್ನು ಇನ್ನೊಂದು ವೇಟರ್ಸ್ನ ಸಹಾಯದಿಂದ ಆ ಟೇಬಲ್ಗೆ ತಲುಪಿಸುತ್ತಿದ್ದಳು. ಅವಳ ಆ ಸೌಂದರ್ಯ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳ ಕಣ್ಣುಗಳನ್ನು ತಂಪುಗೊಳಿಸುತ್ತಿದ್ದವು. ಆದರೆ ಇವೆಲ್ಲವನ್ನು ಅವಳು ಅಸಹಾಯಕತೆಯಿಂದ ಸಹಿಸಬೇಕಾಗಿ ಬಂದಿತ್ತು. ಕೆಲಸ ಮುಗಿದ ಕೂಡಲೇ ಅವಳು ಯೂನಿಫಾರ್ಮ್ ಅನ್ನು ಕಳಚಿ ಅವಳ ಬಟ್ಟೆಗಳನ್ನು ಹಾಕಿ ಮನೆಗೆ ಹೋಗುತ್ತಿದ್ದಳು. ಆ ಒಂದು ಹೋಟೆಲ್ಗೆ ತನ್ನ ಸ್ಥಳೀಯರು, ಊರಿನ ಜನರು, ಸಂಬಂಧಿಕರು ಯಾರೂ ಕೂಡ ಬಂದಿರಲಿಲ್ಲ. ಒಂದು ವೇಳೆ ಅವಳ ಪರಿಚಯಸ್ಥರು ಯಾರಾದರೂ ಅವಳನ್ನು ಅಲ್ಲಿ ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಆ ಮಾತು ಇಡೀ ಊರಲ್ಲೇ ಹಬ್ಬುತ್ತಿತ್ತು. ಅದರ ನಂತರ ಅವಳು ಜೀವಿಸೋದು ತುಂಬಾ ಕಷ್ಟವಾಗುತ್ತಿತ್ತು. ಯಾಕಂದ್ರೆ ಅವರ ಯೋಚನೆಗಳ ಬಗ್ಗೆ ಅವಳು ಚಿರಪರಿಚಿತಳಾಗಿದ್ದಳು. ರಾತ್ರಿ ಮಲಗುವ ಮೊದಲು ಅವಳು ತನ್ನ ಕೆಲಸದ ಬಗ್ಗೆ ತುಂಬಾ ಹೊತ್ತು ಯೋಚಿಸುತ್ತಲೇ ಇದ್ದಳು. ಒಂದು ಕ್ಷಣ ತಾನು ಈ ಕೆಲಸವನ್ನು ಬಿಟ್ಟು ಬಿಡಲೆ ಅಂತ ಯೋಚಿಸಿದ್ರೂ ಸಹ ಪುನಃ ಪರಿಸ್ಥಿತಿಗೆ ಕಟ್ಟು ಬಿದ್ದು ಸೋತು ಹೋಗುತ್ತಿದ್ದಳು. ಈಗ ಅವಳ ಅತ್ತಿಗೆಯ ವರ್ತನೆಯೂ ಸಹ ಅವಳೊಂದಿಗೆ ತುಂಬಾ ಬದಲಾಗಿತ್ತು. ಅವಳಿಗೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಊಟ ಸಿಗುತ್ತಿತ್ತು. ಯಾವುದೇ ರೀತಿಯ ಅವಹೇಳನದ ಮಾತುಗಳು ಕೇಳಲ್ಪಡುತ್ತಿರಲಿಲ್ಲ. ಮರುದಿನ ಅವಳು ಪುನಃ ಕೆಲಸಕ್ಕೆ ಬಂದು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಸಂಭಾಳಿಸಿಕೊಂಡಳು. ಹೀಗೆ ಅವಳು ಒಮ್ಮೆ ಕೌಂಟರ್ ಹತ್ತಿರ ನಿಂತುಕೊಂಡಿರುವಾಗ ಇನ್ನೊಬ್ಬಳು ವೇಟರ್ಸ್ ಬಂದು ಟೇಬಲ್ ನಂಬರ್ 1 ಪ್ರೈವೇಟ್ ಕಾರ್ನರ್ ಕಡೆ ಹೋಗಿ, ಅಲ್ಲಿ ಕೆಲವು ಕ್ಲೈಂಟ್ಸ್ಗಳು ಇದ್ದಾರೆ, ಅವರ ಆರ್ಡರ್ ಅನ್ನು ನೀವು ತೆಗೆದುಕೊಂಡು ಹೋಗಿ ಎಂದಳು. ಆಗ ಅವಳು ತಕ್ಷಣವೇ ಒಂದು ಟ್ರೇಯಲ್ಲಿ ಕಾಫಿಯನ್ನು ತೆಗೆದುಕೊಳ್ಳುತ್ತಾ ಆ ಟೇಬಲ್ ಕಡೆ ಹೋದಾಗ ಅಲ್ಲಿದ್ದ ದೃಶ್ಯವನ್ನು ನೋಡಿ ದಂಗಾಗಿ ಬಿಟ್ಟಳು. ಯಾಕಂದ್ರೆ ಅಲ್ಲಿ 30 ವರ್ಷದ ಸುಂದರನಾದ ಗಾಂಭೀರ್ಯ ಪರ್ಸನಾಲಿಟಿ ಉಳ್ಳ ಒಬ್ಬ ಯುವಕ ಕುಳಿತಿದ್ದ. ಅವನ ಎದುರು ಇಬ್ಬರು ಬ್ರಿಟಿಷರು ಕುಳಿತುಕೊಂಡು ಮಾತನಾಡುತ್ತಿದ್ದರು. ಅದನ್ನು ನೋಡಿ ಅವಳು ಸ್ವಲ್ಪ ಹೆದರಿದಳು. ಬಹುಶಃ ಅಲ್ಲಿ ಮಿಸ್ಟರ್ ಸಂತೋಷ್ ಕೂಡ ಇರಬಹುದು ಅಂತ ಅಂದುಕೊಂಡಿದ್ದಳು. ಆದರೆ ಅಲ್ಲಿ ಅವರು ಇರದೇ ಇರೋದನ್ನು ನೋಡಿ ಅವಳು ಹಿಂಜರಿಯುತ್ತಲೇ ತನ್ನ ಕೆಲಸವನ್ನು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಅವಳು ಪುನಃ ಒಮ್ಮೆ ತನ್ನ ನೋಟವನ್ನು ಆ ವ್ಯಕ್ತಿಯ ಮೇಲೆ ಹಾಕಿದಾಗ ಅವನನ್ನು ಹೊಗಳದೇ ಇರಲು ಅವಳ ಮನಸ್ಸು ಒಪ್ಪಲಿಲ್ಲ. ಯಾಕಂದ್ರೆ ಅವನು ಆ ಹೊಗಳಿಕೆಗೆ ಅರ್ಹನಾಗಿದ್ದ. ಸುಂದರವಾದ ಕಪ್ಪು ಕಣ್ಣುಗಳು, ಗಡುಸಾದ ಕೂದಲು ಜಲ್ನಿಂದ ಅಲಂಕೃತಗೊಂಡಿತ್ತು. 3 ಪೀಸ್ ಸೂಟ್, ಕಾಲಲ್ಲಿ ಹೊಳೆಯುವ ಶೂಗಳು ಅವನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ಅದೇ ರೀತಿ ಅವನ ಮುಖದಲ್ಲಿ ತುಂಬಿದ ಆ ಗಾಂಭೀರ್ಯವಾದ ವ್ಯಕ್ತಿತ್ವ ಅವನ ಎದುರು ಮಾತನಾಡುವುದಕ್ಕಿಂತ ಮೊದಲೇ 10 ಸಲ ಯೋಚಿಸುವಂತೆ ಮಾಡುತ್ತಿದ್ದವು. ಅವನನ್ನು ನೋಡಲು ತುಂಬಾ ಅಹಂಕಾರ ತುಂಬಿದ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಕಾಣುತ್ತಿದ್ದ. ಆದರೂ ಅವನ ಅಹಂಕಾರವು ಅವನ ಪರ್ಸನಾಲಿಟಿಗೆ ಸರಿಯಾಗಿ ಒಪ್ಪುತ್ತಿತ್ತು. ಅವಳು ಇದನ್ನೆಲ್ಲ ಮನಸ್ಸಿನಲ್ಲೇ ಯೋಚಿಸಿ ಮೆಲ್ಲನೆ ಅವನ ಕಡೆ ತನ್ನ ಹೆಜ್ಜೆಗಳನ್ನು ಹಾಕುತ್ತಾ ಅವನ ಟೇಬಲ್ ಮೇಲೆ ಕಾಫಿ ಕಪ್ ಇಡಲೆಂದು ಬಯಸುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಅವಳ ಹಿಂದಿನಿಂದ ಹಾದು ಹೋಗುತ್ತಿದ್ದ ವೇಟರ್ಸ್ ಅವಳ ಭುಜಕ್ಕೆ ಡಿಕ್ಕಿ ಹೊಡೆದ ಸಲುವಾಗಿ ಅವಳ ಕೈಯಲ್ಲಿದ್ದ ಕಾಫಿ ಕಪ್ ನೇರವಾಗಿ ಅವಳ ಮುಂದೆ ಇದ್ದ ಆ ವ್ಯಕ್ತಿಯ ಮೇಲೆ ಹೋಗಿ ಬಿದ್ದಿತ್ತು. ಆ ಬಿಸಿಯಾದ ಕಾಫಿ ಅವನ ಎದೆಗೆ ಬಿದ್ದಾಗ ಒಂದು ಕ್ಷಣ ಸೌಮ್ಯಳಿಗೂ ಹಾಗೂ ಅವಳ ಎದುರಿಗಿದ್ದ ಆ ಯುವಕನಿಗೂ ಏನೂ ಅರ್ಥವಾಗಿರಲಿಲ್ಲ. ನಂತರ ಅವನು ಸ್ವಲ್ಪ ಪ್ರಜ್ಞೆಗೆ ಬಂದಾಗ ತನ್ನ ನೋಟವನ್ನು ಎತ್ತಿ ಆ ಹುಡುಗಿಯ ಕಡೆ ನೋಡಿದ. ಅವಳು ಹೆದರಿದ ಸಲುವಾಗಿ ಮುಖವೆಲ್ಲ ಬಿಳಿಚಿಕೊಂಡಿತ್ತು. ಆದರೆ ಅವನು ಕೋಪದಿಂದ ತಾನಿದ್ದ ಸ್ಥಳದಿಂದ ಎದ್ದು, ನಿನ್ಗೆ ಕಣ್ಣು ಕಾಣಿಸ್ತಿಲ್ವಾ, ನೀನು ಕುರುಡಿ ಅಂತ ಕೇಳಿದ. ಸೌಮ್ಯ ಹೆದರಿಕೆಯಿಂದ ಥರ ಅಂತ ನಡುಗುತ್ತಿದ್ದಳು. ಹಾಗೂ ಈ ಕೆಲಸ ನನ್ನ ಕೈ ತಪ್ಪಿ ಹೋದ್ರೆ ಏನ್ ಮಾಡೋದು ಎಂಬ ಗಂಟೆಯೂ ಕೂಡ ಅವಳ ಕಿವಿಯೊಳಗೆ ಬಾರಿಸಲು ಪ್ರಾರಂಭವಾಗಿತ್ತು. ಅವಳು ತಕ್ಷಣವೇ ಮುಂದೆ ಹೋಗಿ ಟಿಶ್ಯೂ ಪೇಪರ್ ಅನ್ನು ತೆಗೆದು ಅವನ ಶರ್ಟ್ ಸ್ವಚ್ಛ ಮಾಡುತ್ತಾ, ಸಾರಿ ಸರ್, ರಿಯಲಿ ಸಾರಿ, ಇದು ಹೇಗೆ ನಡೆಯಿತು ಅಂತ ಗೊತ್ತಾಗ್ಲೇ ಇಲ್ಲ ಅಂತ ಹೇಳುತ್ತಿದ್ದಳು. ಇದೇ ಮೊದಲ ಬಾರಿ ಸಿದ್ಧಾರ್ಥ್ ವರ್ಮಾ ಅವಳನ್ನು ನೋಡುತ್ತಲೇ ಇದ್ದ. ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ನೋಡಿ ಒಮ್ಮೆಗೆ ಅಸಹಾಯಕತೆಗೊಂಡಂತೆ ಇದ್ದವು.
ತುಂಬಿದ ಸೌಂದರ್ಯವುಳ್ಳ ಆ ಹುಡುಗಿಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಅವಳು ಸಂಪೂರ್ಣವಾಗಿದ್ದಳು. ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸುವಾಗ ಆ ದೇವರು ಏನಾದರೊಂದು ಕೊರತೆ ಖಂಡಿತವಾಗ್ಲೂ ಇಟ್ಟೇ ಇಡುತ್ತಾನೆ. ಆದರೆ ಸಿದ್ಧಾರ್ಥ್ ವರ್ಮನ ಎದುರು ನಿಂತಿದ್ದ ಆ ಹುಡುಗಿಯ ಮೇಲೆ ಒಂದು ಸಣ್ಣ ಕೊರತೆಯೂ ಕೂಡ ಅವನಿಗೆ ಕಾಣಿಸಲಿಲ್ಲ. ಸುಂದರವಾದ ಬಿಳಿ ಮೈಕಟ್ಟನ್ನು ಹೊಂದಿದ ಅವಳ ಮುಖದ ಮೇಲೆ ಹೆದರಿಕೆ ಹಾಗೂ ಮುಗ್ಧತೆಯ ಭಾವ ಎದ್ದು ಕಾಣುತ್ತಿತ್ತು. ಅದರ ಮೇಲೆ ಇದ್ದಂಥ ಗುಲಾಬಿ ದಳದಂತಿರುವ ತುಟಿಗಳು ಸಹ ನಡುಗುತ್ತಿದ್ದವು. ಉದ್ದನೆಯ ದಟ್ಟವಾದ ಕೂದಲನ್ನು ಅವಳು ಕ್ಲಿಪ್ಪಿನ ಸಹಾಯದಿಂದ ಕಟ್ಟಿ ಹಾಕಿದ್ದಳು. ಆದರೂ ಕೂಡ ಕೆಲವೊಂದು ಕೂದಲುಗಳು ಅವಳ ಮುಖದ ಮೇಲೆ ತುಂಟಾಟ ಆಡುತ್ತಿದ್ದವು. ಆ ಕಣ್ಣುಗಳನ್ನು ನೋಡಿದ ಯಾರೇ ಆದರೂ ಅದರಲ್ಲಿ ಮುಳುಗಿ ಹೋಗುತ್ತಿದ್ದರು. ಆ ಕಣ್ರೆಪ್ಪೆಗಳು ಹೆದರಿಕೆಯಿಂದ ಎದ್ದು ಬಿದ್ದು ತನ್ನ ಅಸಹಾಯಕತೆಯನ್ನು ತೋರಿಸುತ್ತಿದ್ದವು. ಸಿದ್ಧಾರ್ಥ್ ವರ್ಮ ಅದೆಷ್ಟು ಹೊತ್ತು ಅವಳ ಅಸ್ತಿತ್ವದ ಆ ನಕಾಶೆಯನ್ನು ಹೇಗೆ ಕಣ್ತುಂಬಿಸಿಕೊಳ್ಳುತ್ತಿದ್ದ ಎನ್ನಲು ಸಾಧ್ಯವಿರಲಿಲ್ಲ. ಯಾಕಂದರೆ ಆ ಹುಡುಗಿ ಅವನಿಗೆ ಅಷ್ಟು ಹತ್ತಿರವಾಗಿ ನಿಂತುಕೊಂಡಿದ್ದಳು. ಮೆಲ್ಲನೆ ಅವನ ನೋಟ ಅವಳ ತೆರೆದ ಆ ಬಟನ್ಗಳ ಕಡೆ ಹೋದಾಗ ಅವನು ಸಂಪೂರ್ಣವಾಗಿ ಹುಚ್ಚನಾಗಿ ಬಿಟ್ಟ. ಇದು ಸಿದ್ಧಾರ್ಥ್ನ ದೌರ್ಬಲ್ಯವಾಗಿತ್ತು. ಅವನು ತನ್ನ ಹೃದಯದ ಎದುರು ಅಸಹಾಯಕಗೊಂಡಿದ್ದ. ಸ್ವಲ್ಪ ಹೊತ್ತು ಕೋಪದಿಂದ ಸಿಡಿಮಿಡಿಗೊಳ್ಳುತ್ತಿದ್ದ ಸಿದ್ಧಾರ್ಥ್ ವರ್ಮನ ಮೌನವನ್ನು ಗ್ರಹಿಸಿದ ಸೌಮ್ಯ ಅವನ ನೋಟ ತನ್ನ ಮೇಲೆ ಇದೆ ಎಂಬುದನ್ನು ಅರಿತಾಗ ಕಸಿವಿಸಿಕೊಂಡು, ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ ಎಂದು ಹೇಳುತ್ತಾ ಅವಳು ಪುನಃ ಸಿದ್ಧಾರ್ಥ್ ವರ್ಮನ ಮನವೊಲಿಸಲು ಪ್ರಯತ್ನಿಸಿದಳು. ಆದರೆ ಅವನು ಅವಳ ಯಾವ ಮಾತಿಗೂ ಉತ್ತರ ಕೊಡಲಿಲ್ಲ. ಅವನು ತಕ್ಷಣವೇ ಕ್ಲೈಂಟ್ಸ್ಗಳ ಕಡೆ ತಿರುಗಿದಾಗ ಆ ಕ್ಲೈಂಟ್ಸ್ಗಳು ಅವನ ಸನ್ನೆಯನ್ನು ಗಮನಿಸಿ ಅಲ್ಲಿಂದ ಹೊರಟು ಹೋಗಿದ್ದರು. ಅವನು ಪುನಃ ತನ್ನ ಗಮನವನ್ನೆಲ್ಲ ಸೌಮ್ಯಳ ಮೇಲೆ ಹಾಕಿದ. ಅವನು ಈ ರೀತಿ ತನ್ನನ್ನು ದುರುಗುಟ್ಟಿ ನೋಡುತ್ತಿದ್ದಾನೆ ಎಂದು ಅರಿತ ಸೌಮ್ಯ ಅವನಿಂದ ತಕ್ಷಣವೇ ದೂರ ನಿಂತು, ಸಾರಿ ಸರ್, ದಯವಿಟ್ಟು ನನ್ನ ಬಗ್ಗೆ ಮ್ಯಾನೇಜರ್ಗೆ ದೂರು ಕೊಡಬೇಡಿ. ತುಂಬ ಕಷ್ಟಪಟ್ಟು ಈ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದೇನೆ. ಪುನಃ ಈ ರೀತಿ ತಪ್ಪಾಗದಂತೆ ನೋಡಿಕೊಳ್ಳುತ್ತೇನೆ. ಅದು ಅಲ್ಲದೆ ಇನ್ನು ಮುಂದೆ ನಿಮಗೆ ನನ್ನ ಯಾವ ದೂರುಗಳು ಸಿಗದ ಹಾಗೆ ಸಹ ನೋಡಿಕೊಳ್ಳುತ್ತೇನೆ. ಬದಲಾಗಿ ನಾನು ನಿಮ್ಮ ಕಣ್ಣಿಗೇನೆ ಕಾಣಿಸೋದಿಲ್ಲ. ಸಾರಿ ಸರ್, ನಿಮಗೆ ಹೊಸ ಶರ್ಟ್ ಬೇಕಾಗಿದ್ದರೆ ನಾನು ನನ್ನ ಸಂಬಳದ ಹಣವನ್ನು ತೆಗೆದು ನಿಮಗೆ ನೀಡುತ್ತೇನೆ. ಆದರೆ ನನ್ನ ಕೆಲಸ ಹೋಗುವಂಥ ಯಾವುದೇ ಮಾತುಗಳನ್ನು ಹೇಳಬೇಡಿ ಅಂತ ಸೌಮ್ಯ ಹೆದರಿಕೆಯಿಂದಲೇ ಅವನ ಎದುರು ಹೇಳುತ್ತಿದ್ದಳು. ಅವನು ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂತೆಯೇ ಅವಳ ಮೃದುವಾದ ತುಟಿಗಳ ಚರಣ ವರ್ಣಗಳನ್ನು ಸಹ ಗಮನಿಸುತ್ತಿದ್ದ. ಆ ತುಟಿಗಳು ಸಿದ್ಧಾರ್ಥ್ ವರ್ಮನನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿದ್ದವು. ಅವನು 2 ಹೆಜ್ಜೆ ಮುಂದೆ ಹೋಗಿ ತನ್ನ ಕೋಟನ್ನು ತೆಗೆದು ಆ ಟೇಬಲ್ ಮೇಲೆ ಇಟ್ಟು ಶರ್ಟ್ನ ಬಟನ್ಗಳನ್ನು ತೆರೆಯುತ್ತಾ ಅವಳ ಮುಂದೆ ಹೋಗಿ ಅವಳ 2 ರೆಟ್ಟೆಗಳನ್ನು ತನ್ನ ಕೈಯಿಂದ ಹಿಡಿದುಕೊಂಡು ಗೋಡೆಗೆ ತಾಗಿಸಿ ನಿಲ್ಲಿಸಿದ. ಅವರಿಬ್ಬರ ನಡುವೆ ತುಂಬಾ ಕಡಿಮೆ ಅಂತರವಿತ್ತು. ಅಲ್ಲಿ ಅವರಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಯಾಕಂದ್ರೆ ಅದೊಂದು ಕ್ಲೈಂಟ್ ಮೀಟಿಂಗ್ ನಡೆಯುವ ಪ್ರೈವೇಟ್ ಕೋಣೆಯಾಗಿತ್ತು. ನಿಜವಾಗ್ಲೂ ನೀನು ನನಗೆ ಒಂದು ಹೊಸ ಶರ್ಟನ್ನು ಕೊಡಿಸ್ತೀಯಾ ಅಂತ ಅವನು ಕೇಳುತ್ತಲೇ ಅವಳ ಇನ್ನಷ್ಟು ಹತ್ತಿರ ಬಂದಿದ್ದ. ಅವನ ಆ ಸಾಮೀಪ್ಯದಿಂದ ಸೌಮ್ಯಳ ಹೃದಯವು ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಹೌದು ಸರ್, ನಾನು ನಿಮಗೆ ಹೊಸ ಶರ್ಟನ್ನು ಖಂಡಿತವಾಗ್ಲೂ ತಂದು ಕೊಡುತ್ತೇನೆ. ಆದರೆ ನೀವು ನನ್ನ ದೂರನ್ನು ಮ್ಯಾನೇಜರ್ಗೆ ಹೇಳಬೇಡಿ ಎಂದಳು. ನಿನಗೆ ಈ ಶರ್ಟಿನ ಬೆಲೆ ಎಷ್ಟು ಅಂತ ಗೊತ್ತಿದ್ಯಾ ಅಂತ ಅವನು ಕೇಳಿದಾಗ ತಕ್ಷಣವೇ ಸೌಮ್ಯ ಹೆಚ್ಚೆಂದರೆ 500 ರೂಪಾಯಿ ಇರಬಹುದು ಎಂದಳು. ಅವಳ ಮಾತು ಕೇಳಿ ಸಿದ್ಧಾರ್ಥ್ ವರ್ಮ ತನ್ನ ಕಣ್ಣುಗಳನ್ನು ಅಗಲ ಮಾಡುತ್ತಾ, ಏನು 500 ಎಂದು ಕೇಳಿದಾಗ ಅವಳು ಪುನಃ 500 ಅಲ್ಲದಿದ್ದರೆ 5,000 ಆಗಿರ್ಬೋದು. ನಾನು ನಿಮಗೆ 5,000ದ ಶರ್ಟನ್ನು ಕೂಡ ಕೊಡಲು ತಯಾರಿದ್ದೇನೆ ಎಂದಾಗ ಸಿದ್ಧಾರ್ಥ್ಗೆ ಈ ಬಾರಿ ನಗುವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನ ಆ ನಗು ಆ ಒಂದು ವಾತಾವರಣದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವನು ಅವಳ ರೆಟ್ಟೆಗಳನ್ನು ಬಿಡುತ್ತಾ ಜೇಬಿನಿಂದ ಸಿಗರೇಟ್ ಪ್ಯಾಕೆಟ್ ಅನ್ನು ತೆಗೆದು ಅದನ್ನು ಹೊತ್ತಿಸಿ ತನ್ನ ತುಟಿಗಳಿಗೆ ಒತ್ತಿ ಇಡುತ್ತಾ ಒಂದು ಆಳವಾದ ಹೊಗೆಯನ್ನು ತೆಗೆದುಕೊಂಡು, ಇಲ್ಲ ಸ್ವೀಟ್ ಹಾರ್ಟ್, 500 ಅಲ್ಲ, ಬದಲಾಗಿ 50,000. ಈ ಪೂರ್ತಿ 50,000ದ ಶರ್ಟನ್ನು ನಿನಗೆ ಕೊಡಿಸಲು ಸಾಧ್ಯವಿದೆಯಾ ಈಗಿಂದೀಗ್ಲೇ ಎಂದು ಕೇಳಿದ. ಅದರ ಬೆಲೆಯನ್ನು ಕೇಳುತ್ತಲೇ ಅವಳು ಪೂರ್ತಿಯಾಗಿ ಹೆದರಿದಳು. ಅವಳಿಗೆ ಕೇವಲ ರೂಪಾಯಿ 30,000 ಸಂಬಳವಿತ್ತು. ಹೀಗಿರುವಾಗ ಅವಳು 50,000 ಎಲ್ಲಿಂದ ತರಬೇಕು? ಅದಕ್ಕೋಸ್ಕರ ಅವಳು, ಇಲ್ಲ ಸರ್, ಅಷ್ಟೊಂದು ಹಣ ನನ್ನಲ್ಲಿಲ್ಲ. 50,000ದಿಂದ ನಮ್ಮ ಊರಿನ ಸ್ಥಳೀಯರಿಗೆಲ್ಲ ಹೊಸ ಬಟ್ಟೆ ಬರ್ಬೋದು ಅಂತ ಅವಳು ತುಂಬ ಮುಗ್ಧತೆಯಿಂದ ಹೇಳಿದ್ದಳು. ಒಂದು ಕ್ಷಣ ಸಿದ್ಧಾರ್ಥ್ ವರ್ಮ ಅವಳ ಆ ಮುಗ್ಧತೆಗೆ ತನ್ನನ್ನು ತಾನೇ ಕಳೆದುಕೊಂಡ. ಹಾಗೂ ತಕ್ಷಣವೇ ವಾಸ್ತವಕ್ಕೆ ಬಂದು, ಹೌದಾ, ನಿನ್ನಲ್ಲಿ ಅಷ್ಟೊಂದು ಹಣ ಇಲ್ಲದಿದ್ದರೆ ಪರವಾಗಿಲ್ಲ. ಅದಕ್ಕೆ ಬದಲಾಗಿ ನೀನು ನನ್ನ ಒಂದು ಮಾತನ್ನು ಕೇಳಬೇಕು. ಅದರ ನಂತರ ನಾನು ನಿನ್ನ ತಪ್ಪನ್ನು ಕ್ಷಮಿಸುತ್ತೇನೆ ಎಂದು ಹೇಳುತ್ತಿದ್ದಂತೆಯೇ ಅವನ ನೋಟ ಅವಳ ಮೃದುವಾದ ತುಟಿಯ ಕಡೆಗೆ ಹೋಗಿತ್ತು. ತುಂಬಾ ಹೊತ್ತಿನಿಂದ ಸಿದ್ಧಾರ್ಥ್ ವರ್ಮನ ಹೃದಯ ಹೀಗಿಂದೀಗಲೇ ಅವಳ ತುಟಿಗಳನ್ನು ಅನುಭವಿಸಬೇಕೆಂದು ಹಾತೊರೆಯುತ್ತಿತ್ತು. ಹಾಗಾಗಿ ಅವನು ನೇರವಾಗಿ ತನ್ನ ಮಾತಿಗೆ ಇಳಿದ.
ಅವನ ನೋಟವು ಈಗಲೂ ಸೌಮ್ಯಳ ಸೌಂದರ್ಯದ ಮೇಲೆ ನಿಂತಿತ್ತು. ಅವನು ತನ್ನ ತುಟಿಯಂಚನ್ನು ಹಲ್ಲಿನಿಂದ ಕಚ್ಚುತ್ತಾ ಸೌಮ್ಯಳ ಹತ್ತಿರ ಬಂದು, ಒಂದು ವೇಳೆ ನೀನು ನಿನ್ನ ಈ ನಯವಾದ ತುಟಿಗಳ ಮೂಲಕ ನನ್ನ ತುಟಿಗಳನ್ನು ಎಂದು ಅವನು ಹೇಳುತ್ತಿದ್ದಂತೆಯೇ ಸೌಮ್ಯ ಅವನನ್ನು ಒಮ್ಮೆಲೆ ತಳ್ಳಿ ಹಿಂದಕ್ಕೆ ಸರಿದು, ಶಟಪ್, ಜಸ್ಟ್ ಶಟಪ್, ಇನ್ನು ಮುಂದೆ ಒಂದು ಪದವನ್ನು ಕೂಡ ಹೇಳಿದರೆ ನಾನು ನಿಮ್ಮ ನಾಲಿಗೆಯನ್ನೇ ಸೀಳಿ ಬಿಡುತ್ತೇನೆ. ನೀವು ನಿಮ್ಮನ್ನು ಏನು ಅಂತ ತಿಳಿದುಕೊಂಡಿದ್ದೀರಿ? ನಾನು ನಿಮಗೆ ಅಂತಿಂಥ ಹುಡುಗಿ ಹಾಗೆ ಕಾಣಿಸ್ತಿದ್ದೀನಾ? ನೀವು ಶ್ರೀಮಂತರಾಗಿರ್ಬೋದು, ಆದರೆ ಅದು ನಿಮ್ಮ ಮನೆಯಲ್ಲಿ. ನಾನು ಈಗಲೇ ಹೋಗಿ ನಿಮ್ಮ ಬಗ್ಗೆ ದೂರನ್ನು ಕೊಡುತ್ತೇನೆ. ನಾನು ನಿಮಗೆ ಎಂತಹ ಒಂದು ಪಾಠ ಕಲಿಸುತ್ತೇನೆ ಅಂದರೆ ಜೀವನ ಪರ್ಯಂತ ನೀವು ಅದನ್ನು ಮರಿಬಾರ್ದು. ನಂತರ ನೀವು ಈ ಹೋಟೆಲ್ಗೆ ಬರೋದನ್ನೇ ನಿಲ್ಲಿಸಬೇಕಾಗುತ್ತದೆ ಎಂದು ಅವಳು ಅವನನ್ನು ಗದರಿಸುತ್ತಾ ಇರುವಾಗ ಅವನು ಕೈಯನ್ನು ಕಟ್ಟಿ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದ. ಅವನ ಮುಖದಲ್ಲಿ ಒಂದು ಮುಗುಳ್ನಗು ತುಂಬಿತ್ತು. ಅವಳು ಕಿರುಚುತ್ತಾ ಅಲ್ಲಿಂದ ಹೊರಗೆ ಬಂದು ನೇರವಾಗಿ ಆಫೀಸ್ ಕಡೆಗೆ ಹೋದಳು. ಅಲ್ಲಿ ಮಿಸ್ಟರ್ ಸಂತೋಷ್ ಕುಳಿತುಕೊಂಡಿದ್ದರು. ಅವಳು ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಕೋಪದಿಂದ, ಸರ್, ನೀವು ಈ ಕಸ್ಟಮರನ್ನು ಇಲ್ಲಿಂದ ಈ ಕ್ಷಣವೇ ಹೊರಗೆ ಹಾಕಬೇಕು. ಅವರು ನನ್ನೊಂದಿಗೆ ತಪ್ಪಾಗಿ ವರ್ತಿಸುತ್ತಿದ್ದಾರೆ. ಅವರಿಗೆ ಮಾತನಾಡುವ ಸಭ್ಯತೆ ಬಗ್ಗೆ ಅರಿವಿಲ್ಲ. ನನ್ನ ಒಂದು ಸಣ್ಣ ತಪ್ಪಿನಿಂದಾಗಿ ಅವರ ಶರ್ಟ್ ಹಾಳಾಯಿತು. ಅದು ನನ್ನ ತಪ್ಪು ಅಂತ ನನಗೆ ಗೊತ್ತಿದೆ. ಆದರೆ ಅವರು ಎಷ್ಟೊಂದು ಕೀಳು ಮಟ್ಟದ ವ್ಯಕ್ತಿ ಅಂದರೆ ನನಗೆ ಅಸಭ್ಯವಾದ ಆಫರ್ಗಳನ್ನೆಲ್ಲ ನೀಡ್ತಿದ್ದಾರೆ. ಈ ಕೆಟ್ಟ ವ್ಯಕ್ತಿ ನನ್ನೊಂದಿಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದ್ದಾನೆ ಅಂತ ನಿಮಗೆ ಗೊತ್ತಿದೆಯಾ ಅಂತ ಅವಳು ಹೇಳುತ್ತಿರುವಾಗಲೇ ಹಿಂದಿನಿಂದ ಸಿದ್ಧಾರ್ಥ್ ವರ್ಮಾ ಬಂದು ನಿಂತಿದ್ದ. ಸೌಮ್ಯಳ ಬೆನ್ನು ಬಾಗಿಲ ಕಡೆ ತಿರುಗಿತ್ತು. ಹಾಗಾಗಿ ಸಿದ್ಧಾರ್ಥ್ ವರ್ಮಾ ಅಲ್ಲಿ ನಿಂತಿರುವುದನ್ನು ಅವಳು ನೋಡಿರಲಿಲ್ಲ. ಆದರೆ ಸಂತೋಷ್ ಸಿದ್ಧಾರ್ಥ್ ವರ್ಮಾ ಒಳಗೆ ಬರುತ್ತಿರುವುದನ್ನು ನೋಡುತ್ತಲೇ ಇದ್ದ. ಅವರು ಒಳಗೆ ಬರುತ್ತಿದ್ದಂತೆ ಸಂತೋಷ್ ರವರ ಮುಖದ ಬಣ್ಣವು ಬದಲಾಗಿತ್ತು. ಅವರು ತಕ್ಷಣವೇ, ಹೇ ಹುಡುಗಿ, ಮೌನವಾಗಿರು, ಹಿಂದೆ ಸರ್ ನಿಂತಿದ್ದಾರೆ. ಅವರು ಈ ಹೋಟೆಲ್ನ ಮಾಲೀಕರು. ಒಂದು ವೇಳೆ ನೀನು ಇಲ್ಲಿಗೆ ಬರುವ ಕಸ್ಟಮರ್ಗಳೊಂದಿಗೆ ಗಲಾಟೆ ಮಾಡಿದ್ಯಾ ಅಂತ ಗೊತ್ತಾದರೆ ನಿನ್ನ ಜೊತೆ ನನ್ನ ಕೆಲಸವು ಹೋಗುತ್ತದೆ ಅಂತ ಗದರಿಸ್ತಿದ್ದ. ಸಿದ್ಧಾರ್ಥ್ ವರ್ಮಾ ಬಾಗಿಲ ಹತ್ತಿರ ನಿಂತುಕೊಂಡು ಅವಳನ್ನೇ ನೋಡುತ್ತಿದ್ದ. ಸಂತೋಷ್ ರವರ ಮಾತುಗಳನ್ನು ಕೇಳಿ ಅವಳು ಹಿಂತಿರುಗಿ ನೋಡಿದಾಗ ಅವಳ ತಲೆಯ ಮೇಲೆ ಆಕಾಶವೇ ಬಿದ್ದ ಹಾಗೆ ಅನ್ನಿಸ್ತು. ಯಾಕಂದರೆ ಆ ಹೋಟೆಲ್ನ ಮಾಲೀಕ ಸಿದ್ಧಾರ್ಥ್ ವರ್ಮನೆ ಅಂತ ಗೊತ್ತಾದಾಗ ಅವಳಿಗೆ ತಲೆ ತಿರುಗಿದಂತೆ ಆಗಿತ್ತು. ಸಿದ್ಧಾರ್ಥ್ ವರ್ಮಾ ತನ್ನ ಕಣ್ಣುಗಳನ್ನು ಮಿಟುಕಿಸುತ್ತಾ ಮಿಸ್ಟರ್ ಸಂತೋಷ್ ರವರನ್ನು ನೋಡಿ ಸನ್ನೆ ಮಾಡಿದ. ಹಾಗೂ ಸೌಮ್ಯ ತನ್ನ ತಲೆಯನ್ನು ಹಿಡಿದುಕೊಂಡು ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳಲು ಪ್ರಯತ್ನ ಮಾಡಿಕೊಳ್ಳುತ್ತಿದ್ದಳು. ಮಿಸ್ಟರ್ ಸಂತೋಷ್ ಆ ಹೋಟೆಲ್ನ ಮ್ಯಾನೇಜರ್ ಆಗಿದ್ದರಿಂದ ಆ ಹೋಟೆಲ್ನ ಮ್ಯಾನೇಜ್ಮೆಂಟ್ ಅನ್ನು ಹೊತ್ತುಕೊಂಡಿದ್ದರು. ಸಿದ್ಧಾರ್ಥ್ ವರ್ಮರವರ ಸನ್ನೆಯನ್ನು ಅರಿತು ಅವರು ಆ ಕ್ಷಣವೇ ಕೋಣೆಯಿಂದ ಹೊರಗೆ ಹೋದರು. ಅಲ್ಲೇ ನಿಂತಿದ್ದ ಸೌಮ್ಯ ಹೆದರಿಕೆಯಿಂದ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಹಾಗೂ ಅವನು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅವಳ ಮುಂದೆ ಸಾಗುತ್ತಿದ್ದ. ಅವನು ತನ್ನ ಮುಂದೆ ಬರುತ್ತಿದ್ದಾನೆ ಎಂದು ಅರಿತ ಸೌಮ್ಯ ತನ್ನ ಹೆಜ್ಜೆಯನ್ನು ಹಿಂದೆ ಸರಿಸಿದಳು. ಆದರೆ ಅವನು ಅವಳ ಹತ್ತಿರ ಬಂದಿದ್ದ. ಅದರಿಂದಾಗಿ ಅವಳು ಟೇಬಲ್ಗೆ ತಾಗಿ ನಿಂತಳು. ಹಾಗೂ ಅವನು ತನ್ನ 2 ಕೈಗಳನ್ನು ಟೇಬಲ್ ಮೇಲೆ ಇರಿಸಿ ಅವಳನ್ನು ಆ ಕೈಗಳ ನಡುವೆ ಬಂಧಿಸಿದ. ಅದರ ನಂತರ ತನ್ನ ಮುಖದಿಂದ ಅವಳ ಗಲ್ಲವನ್ನು ಮೃದುವಾಗಿ ಮುಟ್ಟಿ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಮುಖದಲ್ಲಿ ಗಾಂಭೀರ್ಯದ ಮುಗುಳ್ನಗುವನ್ನು ತಂದುಕೊಳ್ಳುತ್ತಾ, ಒಬ್ಬಳು ವೇಟರ್ಸ್ ಆಗಿ ನೀನು ಎಷ್ಟೊಂದು ಅಹಂಕಾರವನ್ನು ತೋರಿಸ್ತಿದ್ದೆ ಅಲ್ವಾ? ಈಗ ನಿನಗೆ ನನ್ನ ಅರ್ಹತೆ ಏನು ಅಂತ ಒಳ್ಳೆ ರೀತಿಯಲ್ಲಿ ಗೊತ್ತಾಗಿರ್ಬೋದು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಹೆಣ್ಣು ಮಕ್ಕಳು ಕೂಡ ನನ್ನ ಜೊತೆ ಒಂದು ರಾತ್ರಿ ಕಳೆಯಲು ಹಂಬಲಿಸುತ್ತಿರ್ತಾರೆ. ನನ್ನ ಸಾಮೀಪ್ಯಕ್ಕೋಸ್ಕರ ಏನನ್ನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿದ್ದಾರೆ. ಯಾಕಂದರೆ ಈ ಸಿದ್ಧಾರ್ಥ್ ವರ್ಮಾ ಅಂಥಿಂಥ ವ್ಯಕ್ತಿಯಲ್ಲ, ಬದಲಾಗಿ ಲಕ್ಷಗಟ್ಟಲೆ ಹೃದಯಗಳ ಮೇಲೆ ರಾಜ್ಯಭಾರ ಮಾಡುವ ಮಿಲೇನಿಯರ್. ಆದರೆ ನೀನು ಒಬ್ಬಳು ವೇಟರ್ಸ್ ಆಗಿ ಇಷ್ಟೊಂದು ಅಹಂಕಾರವನ್ನು ನನ್ನ ಮುಂದೆ ತೋರಿಸ್ತಿದ್ದಿ. ಸರಿ, ನಾನು ನಿನ್ನ ತಪ್ಪನ್ನು ಕ್ಷಮಿಸುತ್ತೇನೆ. ಇಷ್ಟೊಂದು ಸುಂದರವಾಗಿರುವ ನಿನಗೆ ಅಹಂಕಾರ ಸ್ವಲ್ಪ ಮಟ್ಟಿಗೆ ಇರಬೇಕಾದದ್ದೇ. ಹಾಗಾಗಿ ಈಗ ಹೇಳು, ನನ್ನ ಜೊತೆ ಹಾಸಿಗೆಯವರೆಗೂ ಬರಲು ಎಷ್ಟು ತೆಗೆದುಕೊಳ್ತಿ? ಅದಲ್ಲದೆ ನೀನು ತುಂಬ ಅದೃಷ್ಟವಂತೆ. ಯಾಕಂದರೆ ಸಿದ್ಧಾರ್ಥ್ ವರ್ಮಾ ತಾನಾಗಿಯೇ ಬಂದು ಆಫರ್ ಮಾಡುವ ಮೊದಲ ಹುಡುಗಿ ನೀನಾಗಿದ್ದಿ. ನಿನ್ನ ಅದೃಷ್ಟವನ್ನು ಒಪ್ಪಿಕೋ. ನನ್ನ ಈ ಆಫರನ್ನು ಸ್ವೀಕರಿಸುವೆಂದು ಹೇಳುತ್ತಾ ಅವನು ಸೌಮ್ಯಳ ರೆಟ್ಟೆಯನ್ನು ಹಿಡಿದು ಅವಳನ್ನು ನೇರವಾಗಿ ನಿಲ್ಲಿಸಿದ. ಸೌಮ್ಯ ತನ್ನ ಕಣ್ಣುಗಳಲ್ಲಿ ಕಣ್ಣೀರು ತಂದುಕೊಳ್ಳುತ್ತಾ ತನ್ನ ಎದುರಿಗಿರುವ ಆ ವ್ಯಕ್ತಿಯನ್ನೇ ನೋಡುತ್ತಿದ್ದಳು. ತನ್ನ ಮಾನವನ್ನು ಒಂದು ಕ್ಷಣದಲ್ಲಿ ಹರಾಜಿಗೆ ಹಾಕಲು ಅವನು ಸಿದ್ಧನಾಗಿ ನಿಂತಿದ್ದ. ಹಾಗೂ ಅದರ ಜೊತೆಗೆ ತನ್ನ ಜೇಬಿನಿಂದ ಹಣವನ್ನು ತೆಗೆದು ಚೆಕ್ ಬುಕ್ ಅನ್ನು ಕೂಡ ಅವಳ ಮುಂದೆ ಇಟ್ಟು, ಹೇಳು, ಎಷ್ಟು ಹಣ ಬೇಕು? ನಾನು ಕೊಡಲು ತಯಾರಿದ್ದೇನೆ ಅಂತ ಕೇಳಿಕೊಳ್ಳುತ್ತಿದ್ದ. ಆದರೆ ಅವನ ಬಾಯಿಂದ ಇಂತಹ ಪದಗಳನ್ನು ಕೇಳಿದಾಗ ಸೌಮ್ಯಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಲೇ ಇತ್ತು. ಅವಳು ಜೋರಾಗಿ ಅಳುತ್ತಾ, ನಾನು ನಿನ್ನ ಹಣ ಹಾಗೂ ನಿನ್ನ ಈ ಕೆಲಸಕ್ಕೆ ಧಿಕ್ಕಾರವನ್ನು ಹಾಕುತ್ತೇನೆ. ಒಬ್ಬಳು ಅಸಹಾಯಕ ಹುಡುಗಿ ತನ್ನ ಮನೆಯವರ ಹೊಟ್ಟೆ ತುಂಬಿಸುವ ಸಲುವಾಗಿ ಹೊರಗಡೆ ಬಂದು ದುಡಿಯಲು ಬಯಸಿದರೆ ನಿನ್ನಂಥ ಹಸಿದ ತೋಳಗಳು ನಮ್ಮಂಥವರನ್ನು ಹರಿದು ತಿನ್ನಲು ತಯಾರಾಗಿ ನಿಂತಿರುತ್ತವೆ.
ನೀನು ನನ್ನ ಜೊತೆ ಒಂದು ರಾತ್ರಿ ಕಳೆಯಲು ನಿನ್ನ ಇಡೀ ಆಸ್ತಿಯನ್ನೇ ಬರೆದುಕೊಟ್ಟರೂ ಸಹ ನಾನು ಅದಕ್ಕೆ ಬದಲಾಗಿ ಸಾಯಲು ಸಿದ್ಧಳಾಗಿದ್ದೇನೆ ಹೊರತು ನಿನ್ನ ಜೊತೆ ಇರಲು ಇಷ್ಟಪಡೋದಿಲ್ಲ. ನಿನ್ನಂಥ ಯೋಚನೆಗಳಿರುವ ವ್ಯಕ್ತಿಗಳನ್ನು ನೋಡಿದ್ರೇನೆ ಅಸಹ್ಯವಾಗುತ್ತದೆ ಎಂದು ಹೇಳುತ್ತಾ ಅವಳು ಅಲ್ಲಿಂದ ಹೊರ ನಡೆದಳು. ಇದೇ ಮೊದಲ ಬಾರಿ ಸಿದ್ಧಾರ್ಥ್ ವರ್ಮಾ ಯಾವುದೋ ಒಂದು ಹುಡುಗಿಯ ಸಾಮೀಪ್ಯ ಸಿಗದೆ ತವಕಿಸಿದ. ಅದಲ್ಲದೆ ಅವಳಿಗೆ ಬೇಕಾದಂಥ ಬೆಲೆಯನ್ನು ಕೂಡ ಕಟ್ಟಲು ಅವನು ತಯಾರಿದ್ದ. ಆದರೆ ಆ ಹುಡುಗಿ ಅವನನ್ನೇ ಇನ್ಸಲ್ಟ್ ಮಾಡಿ ಅವನ ಮುಖವನ್ನು ನಿರಾಕರಿಸಿ ಅಲ್ಲಿಂದ ಹೋಗಿದ್ದಳು. ನಂತರ ಅವಳು ಅಳುತ್ತಲೇ ತನ್ನ ಯೂನಿಫಾರ್ಮ್ ಅನ್ನು ಕಳಚಿ ಆ ಹೋಟೆಲ್ನಿಂದ ಹೊರಗಡೆ ಬಂದಿದ್ದಳು. ಅವಳು ಆ ಕೆಲಸವನ್ನು ಬಿಟ್ಟು ಬಂದು ನಿರಂತರವಾಗಿ ಅಳುತ್ತಲೇ ಇದ್ದಳು. ಯಾರದಾದ್ರೂ ತೋಳು ಸಿಕ್ಕಿದ್ರೆ ಅದನ್ನು ಹಿಡಿದುಕೊಂಡು ಜೋರಾಗಿ ಅಳಬೇಕು ಅಂತ ಅವಳಿಗೆ ಅನ್ನಿಸ್ತಿತ್ತು. ಎಂದಿಗಿಂತಲೂ ಸಮಯಕ್ಕಿಂತ ಮೊದಲೇ ಮನೆಗೆ ತಲುಪಿದ ಅವಳನ್ನು ನೋಡಿ ಅವಳ ಅತ್ತಿಗೆಯ ಹಣೆಯಲ್ಲಿ ಬಲ ಬಂದಿತ್ತು. ಏನಾಯ್ತು, ಇಷ್ಟು ಬೇಗ ಯಾಕೆ ಬಂದೆ ಅಂತ ಕೇಳುತ್ತಲೇ ಇದ್ದಳು. ಆದರೆ ಸೌಮ್ಯಳಿಗೆ ತನ್ನ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಅಳಬೇಕು ಅಂತ ಅನ್ನಿಸ್ತಿತ್ತು. ಅವಳು ತನ್ನ ಅಮ್ಮನನ್ನು ನೆನಪಿಸುತ್ತಾ ಉಮ್ಮಳಿಸುತ್ತಿದ್ದಳು. ಯಾರೂ ಸಿಗದೇ ಇದ್ದಾಗ ಅವಳು ತನ್ನ ಅತ್ತಿಗೆಯನ್ನು ಬಿಗಿದಪ್ಪಿ ಅಳತೊಡಗಿದಳು. ಆಗ ಅವಳ ಅತ್ತಿಗೆ ಅವಳು ಅಳುವುದನ್ನು ನೋಡಿ, ಏನಾಯ್ತು ಹುಡುಗಿ, ಯಾಕೆ ಅಳುತ್ತಿದ್ದಿ, ಎಲ್ಲ ಸರಿಯಾಗಿದೆ ತಾನೆ ಅಂತ ಕೇಳಿದಳು. ಆಗ ಅವಳು ಅಳುತ್ತಲೇ ಎಲ್ಲವನ್ನು ಹೇಳಿದಳು. ಆ ಆಫರ್ನ ಬಗ್ಗೆ ಅವಳು ತನ್ನ ಅತ್ತಿಗೆಯಲ್ಲಿ ಹೇಳಿದಾಗ ತನ್ನ ಅತ್ತಿಗೆ ಎಷ್ಟೇ ಕೆಟ್ಟವಳಾಗಿದ್ರೂ ಸಹ ಅವಳು ಅವಳ ಈ ಮಾತಿನಿಂದ ಅವಳ ಜೊತೆ ನಿಂತು ಅವಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತಾ ನೀನು ಆ ಕೆಲಸವನ್ನು ಬಿಟ್ಟು ಒಳ್ಳೆಯ ಕೆಲಸ ಮಾಡಿದ್ದೀಯ ಅಂತ ಹೇಳುತ್ತಾಳೆ ಅಂದುಕೊಂಡಳು. ಆದರೆ ಅವಳ ಅತ್ತಿಗೆ ಅವಳ ಜೊತೆಯಾಗುವುದನ್ನು ಬಿಟ್ಟು ಕೋಪದಿಂದ, ನಿನ್ಗೇನು ಹುಚ್ಚು ಹಿಡಿದಿದ್ಯಾ, ನಿನ್ನ ತಲೆ ಸರಿ ಇದೆ ತಾನೆ, ಇಷ್ಟೊಂದು ಒಳ್ಳೆಯ ಆಫರ್ ಸಿಗುವಾಗ ಅದನ್ನು ನಿರಾಕರಿಸಿ ಬಂದಿದ್ಯಲ್ಲ, ಇಂಥ ಅವಕಾಶ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ಆದರೆ ಇಲ್ಲಿ ಆ ಅದೃಷ್ಟ ನಿನ್ನ ಮೇಲೆ ಅನುಕಂಪ ತೋರಿಸಿ ನಿನ್ನ ಕಾಲ ಬುಡಕ್ಕೆ ಬಂದರೂ ಸಹ ನೀನು ಅದನ್ನೇ ಒದ್ದು ಬಂದಿದ್ಯಲ್ಲ. ಒಂದು ವೇಳೆ ನೀನು ಅದನ್ನು ಒಪ್ಪಿದ್ದರೆ ಯಾರಿಗೆ ಏನು ಗೊತ್ತಾಗ್ತಿತ್ತು? ಒಂದು ವೇಳೆ ನೀನು ಅವನ ಜೊತೆ ಒಂದು ರಾತ್ರಿ ಕಳೆದಿದ್ದರೆ ನಮ್ಮ ಜೀವನವೇ ಬದಲಾಗ್ತಿತ್ತು. ನಾವು ಕೋಟ್ಯಾಧಿಪತಿಗಳಾಗುತ್ತಿದ್ದೆವು, ಕಾರು ಬಂಗಲೆ ಎಲ್ಲವೂ ನಮಗೆ ಸಿಕ್ತಿತ್ತು ಅಂತ ಅವಳು ಹೇಳಿದಾಗ ತನ್ನ ಅತ್ತಿಗೆಯ ಈ ಮಾತುಗಳನ್ನು ಕೇಳಿ ಅವಳಿಗೆ ಆಘಾತವಾಗಿತ್ತು. ತನ್ನ ಅತ್ತಿಗೆ ಹಣಕ್ಕೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುತ್ತಾಳೆ ಅಂತ ಅವಳು ಅಂದುಕೊಂಡಿರಲಿಲ್ಲ. ಅವಳು ಒಮ್ಮೆಲೆ ಅವಳಿಂದ ತನ್ನನ್ನು ತಾನು ದೂರ ಸರಿಸಿ, ನೀವು ಎಂತಹ ಮಾತುಗಳನ್ನು ಹೇಳುತ್ತಿದ್ದೀರಿ, ನಾನು ನನ್ನ ಸ್ವರ್ಗವಾಸಿಯಾದ ಅಣ್ಣ ಹಾಗೂ ಅಪ್ಪ ಅಮ್ಮನ ಗೌರವವಾಗಿದ್ದೇನೆ. ನಾನು ಸಾಯುತ್ತೇನೆ ವಿನಃ ಇಂತಹ ಕೆಲಸಗಳಿಗೆ ಯಾವತ್ತೂ ಕೈ ಹಾಕೋದಿಲ್ಲ. ನೀವು ನನಗೆ ಇಂತಹ ಮಾತುಗಳನ್ನು ಹೇಳ್ಬೋದು ಅಂತ ನಾನು ನಿಜವಾಗ್ಲೂ ಅಂದುಕೊಂಡಿರಲಿಲ್ಲ ಎಂದು ಹೇಳುತ್ತಾ ಅವಳು ಅಳುತ್ತಲೇ ಕೋಣೆಯೊಳಗೆ ಹೋದಳು. ಅವಳು ಎಷ್ಟು ಹೊತ್ತು ಅಳುತ್ತಲೇ ಇದ್ದಳೆಂದು ಅವಳಿಗೆ ಗೊತ್ತಿರಲಿಲ್ಲ. ನಂತರ ಅವಳು ಅಳುತ್ತಲೇ ಅಲ್ಲೇ ನಿದ್ರೆಗೆ ಜಾರಿದಳು. ಅವಳ ಅತ್ತಿಗೆ ಅವಳನ್ನು ಎಬ್ಬಿಸಲು ಬಂದಿರಲಿಲ್ಲ. ಯಾಕಂದರೆ ಅವಳೊಂದಿಗೆ ತುಂಬ ಕೋಪಗೊಂಡಿದ್ದಳು. ಅವಳ ನೋಟದಲ್ಲಿ ಅವಳು ತುಂಬ ದೊಡ್ಡ ಮೂರ್ಖತನದ ಕೆಲಸವನ್ನು ಮಾಡಿ ಮನೆಗೆ ಬಂದಿದ್ದಾಳೆ ಅಂತ ಅವಳು ಅಂದುಕೊಂಡಿದ್ದಳು. ಆ ಕಡೆ ಸಿದ್ಧಾರ್ಥ್ ವರ್ಮಾ ತುಂಬಾ ಆಳವಾದ ನಗುವನ್ನು ಬೀರುತ್ತಾ ನಿಂತುಕೊಂಡಿದ್ದ. ಅವನಿಗೆ ಸೌಂದರ್ಯವನ್ನು ಆರಾಧಿಸುವ ಹುಚ್ಚು ಇತ್ತು. ಅದು ಅಲ್ಲದೆ ತನ್ನ ಜೀವನದೊಳಗೆ ಬರುವಂತಹ ಹುಡುಗಿ ಹಾಗೂ ತಾನು ತನ್ನ ಜೀವನದಲ್ಲಿ ಇಷ್ಟಪಟ್ಟಂತ ಎಲ್ಲಾ ವಸ್ತುಗಳು ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಬಯಸಿದ್ದ. ಅದಲ್ಲದೆ ತನ್ನ ಲೈಫ್ ಪಾರ್ಟ್ನರ್ ಕೂಡ ಒಳಗಿಂದಲೂ ಹೊರಗಿನಿಂದಲೂ ಸೌಂದರ್ಯದ ಕಣಿಯಾಗಿರಬೇಕು ಅಂತ ಆಸೆ ಪಟ್ಟಿದ್ದ. ಅವನ ಕಡೆಗೆ ಹಲವಾರು ಹುಡುಗಿಯರು ತಾವಾಗಿಯೇ ತಮ್ಮ ಹೆಜ್ಜೆಗಳನ್ನು ಹಾಕಿದ್ದರು. ಆದರೆ ಅವನಿಗೆ ಕೇವಲ ದೇಹ ಸೌಂದರ್ಯವಲ್ಲದೆ ಅವರ ಮನಸ್ಸಿನ ಸೌಂದರ್ಯವೂ ಕೂಡ ಮುಖ್ಯವಾಗಿತ್ತು. ತನ್ನ ಜೀವನದ ಒಳಗೆ ಬರುವ ಹುಡುಗಿ ತನಗೆ ಮಾತ್ರ ಸ್ವಂತವಾಗಿರಬೇಕು, ತನ್ನ ಭಾವನೆಗಳಿಗೆ ಮಾತ್ರ ಬೆಲೆ ಕೊಡಬೇಕು ಹಾಗೂ ಅವಳ ಜೀವನದಲ್ಲಿ ಬರುವಂತ ಮೊದಲ ವ್ಯಕ್ತಿ ನಾನೇ ಆಗಿರಬೇಕು ಅಂತೆಲ್ಲ ಅಂದುಕೊಂಡಿದ್ದ. ಆದರೆ ಈವರೆಗೂ ಅವನಿಗೆ ಅಂತ ಹುಡುಗಿಯರು ಯಾರೂ ಸಿಕ್ಕಿರಲಿಲ್ಲ. ಆದರೆ ಅವನು ಮೊದಲ ಬಾರಿ ಸೌಮ್ಯಳನ್ನು ನೋಡಿದಾಗ ಅವನು ತನ್ನ ರೆಪ್ಪೆಗಳನ್ನೇ ಮುಚ್ಚುವುದನ್ನು ಮರೆತು ಹೋಗಿದ್ದ. ಆ ಹುಡುಗಿ ಸಿದ್ಧಾರ್ಥ್ ವರ್ಮನ ಹೃದಯದ ಒಂದು ಕೋಣೆಯಲ್ಲಿ ಹೋಗಿ ಕುಳಿತುಕೊಂಡಿದ್ದಳು. ಅವನು ಇಷ್ಟಪಡುವಂತ ಎಲ್ಲಾ ಗುಣಗಳು ಸೌಮ್ಯಳಲ್ಲಿ ಇತ್ತು. ಆದರೂ ಕೂಡ ಅವಳ ಸ್ವಭಾವವನ್ನು ಅರಿಯಲು ಅವನು ಇಂತಹ ಒಂದು ಕೆಲಸಕ್ಕೆ ಕೈ ಹಾಕಿ ಅವಳನ್ನು ಪರೀಕ್ಷಿಸತೊಡಗಿದ್ದ. ನಿಜವಾಗ್ಲೂ ಅವಳು ಉತ್ತಮ ಸಂಬಂಧವನ್ನು ನಿಭಾಯಿಸಲು ಅರ್ಹಳಾಗಿದ್ದಾಳೆ ಎಂಬುದು ಅವನಿಗೆ ಗೊತ್ತಾಗಬೇಕಾಗಿತ್ತು. ಇಂತಹ ಹಲವಾರು ಸುಂದರವಾದ ಹುಡುಗಿಯರು ಅವನ ಕಣ್ಣ ಮುಂದೆ ಹಾದು ಹೋಗಿದ್ದರು. ಅವರ ಜೊತೆಯೂ ಕೂಡ ಅವನು ಇದೇ ರೀತಿ ಮಾತನಾಡಿದ್ದ. ಅವರಿಗೆ ಹಣದ ಆಮಿಷ ಒಡ್ಡಿ ಅವರನ್ನು ಪರೀಕ್ಷಿಸಿದ್ದ. ಆದರೆ ಆ ಹುಡುಗಿಯರು ಹಣದಾಸೆಯಿಂದ ಹಾಸಿಗೆಯವರೆಗೂ ಬರಲು ತಯಾರಾಗಿದ್ದರು. ಆ ಹುಡುಗಿಯರು ಅವನ ಆಫರ್ ಅನ್ನು ಸ್ವೀಕರಿಸಲೆಂದೇ ಮುಗಿಬೀಳುತ್ತಿದ್ದರು. ಅದರಿಂದಾಗಿ ಆ ಹುಡುಗಿಯರನ್ನು ಕಂಡರೆ ಅವನಿಗೆ ಅಸಹ್ಯವಾಗುತ್ತಿತ್ತು. ಹಾಗಾಗಿ ಅವನು ಕೋಪದಿಂದ ಅವರನ್ನು ನಿರಾಕರಿಸುತ್ತಿದ್ದ. ಇದೇ ರೀತಿ ಅವನು ಸೌಮ್ಯಳನ್ನು ಕೂಡ ಪರೀಕ್ಷಿಸಬೇಕೆಂದು ಬಯಸಿದ್ದ. ಆ ಹುಡುಗಿ ಬಡವಳಾಗಿದ್ದರೂ ಕೂಡ ತನ್ನ ಗೌರವವನ್ನು ಕಾಪಾಡಿಕೊಳ್ಳುವಂತ ಹುಡುಗಿಯಾಗಿದ್ದಳು. ಅವಳ ಗುಣ ಅವನಿಗೆ ಹಿಡಿಸಿತು. ಹೀಗೆ ಸೌಮ್ಯಳ ನೆನಪು ಅವನಿಗೆ ಬಂದ ಕ್ಷಣವೇ ಅವನ ತುಟಿಯಂಚಿನಲ್ಲಿ ಒಂದು ಸುಂದರವಾದ ಮುಗುಳ್ನಗು ಕೂಡ ಮೂಡಿತು. ಈ ಸಿದ್ಧಾರ್ಥ್ ವರ್ಮನ ಜೀವನದೊಳಗೆ ಶಾಶ್ವತವಾಗಿ ಪ್ರವೇಶಿಸಲು ತಯಾರಾಗಿರುವಂತ ಅವನು ತನ್ನೊಳಗೆ ಹೇಳಿಕೊಂಡ. ಅವನ ಹೃದಯ ಒಂದು ವಿಚಿತ್ರವಾದ ಶೈಲಿಯಲ್ಲಿ ಬಡಿಯತೊಡಗಿತ್ತು. ತುಟಿಯಂಚಿನ
ಕಣ್ಮುಂಚಿನಲ್ಲಿದ್ದ ನಗು ಸರಿಯುವ ಮಾತನ್ನೇ ಎತ್ತುತ್ತಿರಲಿಲ್ಲ. ಇವತ್ತು ಅವನಿಗೆ ಎಲ್ಲವೂ ಸುಂದರವಾಗಿ ಕಾಣುತ್ತಿತ್ತು. ಹಾಗೆ ಈ ದಿನ ಅವನಿಗೆ ಅವನ ಗುರಿಯು ತಲುಪಿದಂಥ ಅನುಭವವೂ ಆಗಿತ್ತು. ನಿಷ್ಕಲ್ಮಶ ಪ್ರೀತಿಯನ್ನು ಪಡೆಯಲು ಅವನು ತುಂಬಾ ವರ್ಷಗಳಿಂದ ಹಾತೊರೆಯುತ್ತಿದ್ದ. ಹಾಗಾಗಿ ಅವನು ತಕ್ಷಣವೇ ಅವಳ ಬಗೆಗಿನ ಎಲ್ಲಾ ವಿಷಯಗಳನ್ನು ಪತ್ತೆ ಹಚ್ಚಿದ. ಈ ರೀತಿ ಅವನು ಅವಳ ಕುರಿತಾದ ಎಲ್ಲಾ ವಿಷಯಗಳನ್ನು ಸಂಗ್ರಹಿಸಿ 2 ದಿವಸದೊಳಗೆ ಅವಳ ಮನೆಗೆ ತಲುಪಿದ್ದ. ಅದೊಂದು ಬೆಳಗ್ಗಿನ ಸಮಯವಾಗಿತ್ತು. ಅವಳು ತನ್ನ ಶಾಲನ್ನು ಭುಜದಿಂದ ಸೊಂಟದವರೆಗೂ ಕಟ್ಟಿ ಹಾಲನ್ನು ಗುಡಿಸುತ್ತಿದ್ದಳು. ಆಗ ಯಾರೋ ಬಾಗಿಲನ್ನು ತಟ್ಟಿದ ಶಬ್ದವನ್ನು ಕೇಳಿ ಅವಳು ಆ ಪೊರಕೆಯನ್ನು ಹಿಡಿದುಕೊಂಡೇ ಬಾಗಿಲು ತೆರೆಯಲು ಮುಂದಾದಳು. ಬಾಗಿಲನ್ನು ತೆರೆಯುತ್ತಿದ್ದಂತೆಯೇ ಎದುರಿಗೆ ಇದ್ದ 10 ಅಂಗರಕ್ಷಕರು ಸರದಿ ಸಾಲಲ್ಲಿ ಹೂವು ಹಣ್ಣುಗಳನ್ನು ಹಿಡಿದುಕೊಂಡು ಒಳಗೆ ಬಂದರು. ಅದರ ನಂತರ ಕೊನೆಗೆ ಸಿದ್ಧಾರ್ಥ್ ವರ್ಮ ಕೂಡ ಒಳಗೆ ಬಂದಿದ್ದ. ತನ್ನ ಮುಖದಲ್ಲಿ ಮುಗುಳ್ನಗುವನ್ನು ಅಲಂಕರಿಸಿಕೊಂಡ ಅವನನ್ನು ನೋಡಿ ಒಂದು ಕ್ಷಣ ಸೌಮ್ಯ ಹೆದರಿದಳು. ಅನಂತರ ಇದ್ದಕ್ಕಿದ್ದಂತೆ ಅವಳ ನೋಟವು ತನ್ನ ಮೇಲೆ ಬಿದ್ದಾಗ ನಾಚಿಕೆಯಿಂದ ಕೆಂಪಾಗಿ ಹೋದಳು. ಆದರೆ ಮರುಕ್ಷಣವೇ ಆ ನಾಚಿಕೆಯ ಬದಲಿಗೆ ಆ ವ್ಯಕ್ತಿಯನ್ನು ನೋಡಿ ಕೋಪವು ಉಕ್ಕಿ ಹರಿದಿತ್ತು. ಯಾಕಂದ್ರೆ ಆ ವ್ಯಕ್ತಿ ತನ್ನ ಮಾತನ್ನು ಪುನಃ ಮನವರಿಕೆ ಮಾಡಿಸುವ ಸಲುವಾಗಿ ಈ ರೀತಿ ಬಂದಿದ್ದಾನೆ ಅಂತ ಅಂದುಕೊಳ್ಳುತ್ತಾ ಅವಳು ಕೋಪದಿಂದ ತನ್ನ ಶಾಲನ್ನು ತೆಗೆದು ಕುತ್ತಿಗೆಯ ಮೇಲೆ ಹಾಕಿಕೊಳ್ಳುತ್ತಾ ಕೋಪದಿಂದ ನೀವಿಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದಳು. ಆಗ ಅವನು ತುಂಬಾ ಆರಾಮದಿಂದ ನಾನು ನಿನ್ನ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳಬೇಕೆಂದಿದ್ದೇನೆ. ನನ್ನ ಕೈಯಾರೆ ನಿನಗೆ ಉಂಗುರವನ್ನು ತೊಡಿಸುತ್ತೇನೆ. ನೀನು ಈ ಹೃದಯದ ನೆಮ್ಮದಿಯನ್ನೇ ಕಸಿದುಕೊಂಡಿದ್ದು. ಇನ್ನು ನೀನು ನನ್ನವಳಾದ್ರೇನೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದ. ಅದನ್ನು ಕೇಳುತ್ತಿದ್ದಂತೆ ಅವಳು ಬೆಂಕಿಯ ಉಂಡೆಯಂತಾಗಿದ್ದಳು. ಅವಳು ತಕ್ಷಣವೇ ಅವನು ತಂದಂತ ಶುಭ ಕಾರ್ಯಗಳ ಹಣ್ಣು ಹಂಪಲುಗಳನ್ನು ತೆಗೆದು ಬಿಸಾಡತೊಡಗಿದಳು. ಇಲ್ಲಿಂದ ಹೊರಟು ಹೋಗು. ಇದು ನನ್ನ ಮನೆ, ನಿನ್ನ ಹೋಟೆಲ್ ಅಲ್ಲ. ಇಲ್ಲಿ ನಿನ್ನ ಯಾವುದೇ ಮಾತು ನಡೆಯುವುದಿಲ್ಲ. ನಾನು ಯಾವತ್ತೂ ಕೂಡ ನಿನ್ನಂಥ ವ್ಯಕ್ತಿಯೊಂದಿಗೆ ಮದುವೆ ಮಾಡಿಕೊಳ್ಳೋದಿಲ್ಲ. ನಿನ್ನಂಥ ವ್ಯಕ್ತಿಗಳನ್ನು ನಾವು ಹೇಗೆ ನಂಬುವುದು? ನಾನು ನಿನ್ನ ಉದ್ದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಾನು ನಿನ್ನ ಮಾತುಗಳನ್ನು ನಿರಾಕರಿಸಿದೆ ಎಂಬ ಕಾರಣಕ್ಕೆ ಈಗ ಹೊಸ ದಾರಿಯನ್ನು ಹುಡುಕಿದೆಯಾ? ಮದುವೆ ಎಂಬ ನಾಟಕ ರಚಿಸಿ ನನ್ನನ್ನು ಪಡಿಬೇಕೆಂಬ ಹುಚ್ಚು ಹಠಮಾರಿತನ ನಿನ್ನದು. ಮದುವೆಯಾಗಿ 1 ರಾತ್ರಿಯನ್ನು ಕಳೆದು ನಂತರ ನನ್ನನ್ನು ಬಿಡುವುದಿಲ್ಲ ಎಂಬುದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳುತ್ತಿದ್ದಳು. ಅವನಿಗೆ ಸೌಮ್ಯಳ ಮಾತುಗಳು ಕೆಟ್ಟದಾಗಿ ಕಾಣಲಿಲ್ಲ. ಯಾಕಂದ್ರೆ ಅವನು ಮೊದಲ ಭೇಟಿಯಲ್ಲೇ ತನ್ನ ವ್ಯಕ್ತಿತ್ವವನ್ನು ತುಂಬಾ ಕೆಟ್ಟದಾಗಿ ಸೌಮ್ಯಳ ಮುಂದೆ ಪ್ರದರ್ಶಿಸಿದ್ದ. ಹಾಗಾಗಿ ಅವಳು ಮಾತನಾಡುತ್ತಿದ್ದಂತೆಯೇ ಲಘುವಾದ ಮುಗುಳ್ನಗೆಯನ್ನು ತನ್ನ ಮುಖದಲ್ಲಿ ತಂದುಕೊಳ್ಳುತ್ತಾ ಒಂದೇ ಒಂದು ಸಲ ನೀನು ಒಪ್ಪಿದ್ರೆ ನಂತರ ನಾನು ನಿನ್ನನ್ನು ಸಾಯುವವರೆಗೂ ನನ್ನಿಂದ ದೂರ ಮಾಡೋದಿಲ್ಲ ಅಂತ ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ. ಆಗ ಆ ಒಂದು ಕ್ಷಣ ಸೌಮ್ಯಳ ಹೃದಯವೂ ಕೂಡ ತುಂಬ ವಿಚಿತ್ರವಾಗಿ ಬಡಿಯಲು ಪ್ರಾರಂಭಿಸಿತು. ಅವಳಿಗೆ ಅರಿವಿಲ್ಲದಂತೆ ಅವಳ ಕಣ್ಣುಗಳು ತನ್ನಿಂದ ತಾನೇ ಬಾಗಿದವು. ಸಿದ್ಧಾರ್ಥ್ ವರ್ಮ ಸುಳ್ಳು ಹೇಳುತ್ತಿಲ್ಲ ಅಂತ ಅವಳ ಹೃದಯವೇ ಅವಳಿಗೆ ಸಾಕ್ಷಿಯಾಗಿ ನಿಂತಿತ್ತು. ಆದರೂ ಅವನ ನಿಜವಾದ ರೂಪವನ್ನು ಕಣ್ಣಾರೆ ಕಂಡ ಮೇಲೆಯೂ ಅವಳು ಹೇಗೆ ತಾನೇ ಅದನ್ನು ಒಪ್ಪಿಕೊಳ್ಳುತ್ತಾಳೆ? ಅವಳು ತಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನಮಗೆ ಮದುವೆ ಎಂಬುದು ಗೊಂಬೆಗಳ ಆಟವಲ್ಲ, ಅದನ್ನು ಆಗಾಗ ಪರೀಕ್ಷಿಸಲು ಅಂತ ಹೇಳಿದಳು. ಆಗ ಅವಳ ಅತ್ತಿಗೆ ಕೂಡ ಅಲ್ಲಿಗೆ ಬಂದಳು. ಅವನು ಅವಳನ್ನು ನೋಡಿ ತನ್ನ ಕಣ್ಣುಗಳಿಂದ ಕನ್ನಡಿಯನ್ನು ತೆಗೆದು ನೇರವಾಗಿ ಸೌಮ್ಯಳ ಅತ್ತಿಗೆಯ ಕಡೆಗೆ ಹೋದ. ಅವಳ ಅತ್ತಿಗೆ ಸಿದ್ಧಾರ್ಥ್ ವರ್ಮನ ಪರ್ಸನಾಲಿಟಿಯನ್ನು ನೋಡಿಯೇ ಪ್ರಭಾವಿತಳಾಗಿದ್ದಳು. ಅವನು 2 ಹೆಜ್ಜೆ ಮುಂದೆ ಹೋಗಿ ಅವಳ ಅತ್ತಿಗೆಯಲ್ಲಿ ಈ ಹುಡುಗಿ ನಿಜವಾಗ್ಲಿಯೂ ಹುಚ್ಚಿಯಾಗಿದ್ದಾಳೆ. ನನ್ನ ಕಣ್ಣುಗಳಲ್ಲಿರುವ ನೈಜತೆಯನ್ನು ಕೂಡ ಅರಿಯಲು ಇವಳಿಂದ ಸಾಧ್ಯವಾಗುತ್ತಿಲ್ಲ. ಸರಿ, ನನಗೆ ನೀವು ತುಂಬಾ ಬುದ್ಧಿವಂತರು ಅಂತ ಕಾಣಿಸ್ತಿದೆ ಅತ್ತಿಗೆ. ನೀವೇ ಹೇಳಿ, ಇಷ್ಟೊಂದು ದೊಡ್ಡ ಶ್ರೀಮಂತ ಹುಡುಗ ತಾನಾಗಿ ಇವಳನ್ನು ಮದುವೆಯಾಗಲೆಂದು ಇವಳ ಮನೆ ಬಾಗಿಲ ಬಳಿಗೆ ಬಂದಿದ್ದಾನೆ. ಅವಳ ಸ್ಥಳದಲ್ಲಿ ನೀವಿರ್ತಿದ್ರೆ ನೀವು ಈ ಮದುವೆಗೆ ಒಪ್ತಿದ್ರೋ ಅಥವಾ ಇಲ್ವಾ ಅಂತ ಅವನು ತುಂಟಾಟದ ಶೈಲಿಯಲ್ಲಿ ಅತ್ತಿಗೆಯನ್ನು ಒಲಿಸಲು ಪ್ರಯತ್ನ ಪಡುತ್ತಿದ್ದ. ಯಾಕಂದ್ರೆ ಸೌಮ್ಯ ಅಷ್ಟೊಂದು ಸುಲಭವಾಗಿ ಈ ಮದುವೆಗೆ ಒಪ್ಪಲು ತಯಾರಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ಅವನು ಸೌಮ್ಯಳ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಮೊದಲೇ ಸಂಗ್ರಹಿಸಿದ್ದ. ಸೌಮ್ಯಳಿಗೆ ಈ ಪ್ರಪಂಚದಲ್ಲಿ ಅತ್ತಿಗೆಯ ವಿನಃ ಬೇರೆ ಯಾರೂ ಇಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹಾಗೂ ಅತ್ತಿಗೆ ಅವಳನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾಳೆ ಎಂಬ ಅರಿವು ಅವನಿಗೆ ಇತ್ತು. ಸೌಮ್ಯಳ ಅತ್ತಿಗೆ ತಕ್ಷಣವೇ ನಗುತ್ತಾ, ಅರೆ, ನಿನ್ನಂಥ ಹುಡುಗ ನನಗೆ ಸಿಕ್ಕಿದ್ರೆ ನಾನು ನನ್ನ ಪತಿಗೇನೆ ವಿಚ್ಛೇದನ ಕೊಟ್ಟು ನಿನ್ನನ್ನು ಮದುವೆ ಮಾಡಿಕೊಳ್ತಿದ್ದೆ. ನಿನಗೆ ತುಂಬ ಒಳ್ಳೆಯ ಪರ್ಸನಾಲಿಟಿಯೂ ಇದೆ. ನಿನ್ನನ್ನು ನಿರಾಕರಿಸುವ ಇವಳು ಹುಚ್ಚಿಯೇ ಸರಿ ಎಂದಳು. ಆಗ ಅವನು, ಅತ್ತಿಗೆ, ನನ್ನ ಮದುವೆ ಸೌಮ್ಯಳೊಂದಿಗೆ ನಡೆಯಬೇಕು ಅಂತ ನಾನು ಬಯಸ್ತಿದ್ದೇನೆ. ಅದಕ್ಕೆ ಬದಲಾಗಿ ನಿಮ್ಮ ಹಾಗೂ ನಿಮ್ಮ ಮಗನ ಖರ್ಚು ವೆಚ್ಚಗಳನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ.
ಹಾಗೂ ಅವನಿಗೆ ಒಳ್ಳೆಯ ಸ್ಥಳದಲ್ಲಿ ಕೆಲಸವೂ ಸಿಗುವ ಹಾಗೆ ಮಾಡುತ್ತೇನೆ. ನೀವು ಚಿಂತೆ ಮಾಡಬೇಡಿ. ಅಲ್ಲದೆ ತಿಂಗಳ ರೇಷನ್ ಅನ್ನು ಕೂಡ ನಿಮ್ಮ ಮನೆಗೆ ತಲುಪಿಸುತ್ತೇನೆ ಅಂತ ಅವನು ಯಾರಿಗೂ ಏನು ಹೇಳುವ ಅವಕಾಶ ಕೊಡದೆ ಮಾತನಾಡುತ್ತಲೇ ಇದ್ದ. ಅವನ ಮಾತು ಕೇಳಿ ಅವಳ ಅತ್ತಿಗೆ ತುಂಬಾ ಸಂತೋಷ ಪಡುತ್ತಿದ್ದಳು. ಅದರ ಜೊತೆಗೆ ಸೌಮ್ಯಳ ಮೂರ್ಖತನವನ್ನು ನೋಡಿ ಅವಳಿಗೆ ಹಿಡಿ ಶಾಪವನ್ನು ಹಾಕುತ್ತಿದ್ದಳು. ಇಂಥ ಒಳ್ಳೆ ಅವಕಾಶವನ್ನು ಕಳೆದುಕೊಳ್ಳಲು ಇವಳಿಗೆ ಹೇಗಾದ್ರೂ ಮನಸ್ಸಾಗ್ತಿದೆಯೋ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಅತ್ತಿಗೆ, ಇವರ ಮಾತುಗಳಿಗೆ ಒಪ್ಪಿಕೊಳ್ಳುವ ಅಗತ್ಯವಿಲ್ಲ. ಇವರು ತುಂಬಾ ಕೆಟ್ಟ ವ್ಯಕ್ತಿ. ಇವರ ಉದ್ದೇಶವನ್ನು ನಾನು ಒಳ್ಳೆ ರೀತಿಯಲ್ಲಿ ಅರಿತುಕೊಂಡಿದ್ದೇನೆ ಅಂತ ಅವಳು ಮಾತನಾಡುತ್ತಲೇ ಅವರಿಬ್ಬರ ನಡುವೆ ಬಂದಿದ್ದಳು. ಆಗ ಸಿದ್ಧಾರ್ಥ್ ವರ್ಮ ತಕ್ಷಣವೇ ಅವಳ ಬೆರಳಿಗೆ ಉಂಗುರವನ್ನು ತೊಡಿಸಿದ. ಆಗ ಅವಳ ಚಲಿಸುತ್ತಿದ್ದ ನಾಲಿಗೆಯು ಒಂದು ಕ್ಷಣದಲ್ಲೇ ನಿಂತು ಹೋಗಿತ್ತು. ಇದೇನು ನಿಮ್ಮ ಅಸಭ್ಯ ವರ್ತನೆ? ನಿಶ್ಚಿತಾರ್ಥ ಹಾಗೂ ಮದುವೆ ಈ ರೀತಿಯೆಲ್ಲ ಆಗುವುದಿಲ್ಲ ಅಂತ ಅವಳು ಹೇಳುತ್ತಲೇ ಇದ್ದಳು. ಆದರೆ ಅವನು ಲಘುವಾಗಿ ಅವಳ ಕೈಯನ್ನು ಒತ್ತಿ ಪ್ರೀತಿ ತುಂಬಿದ ನೋಟದೊಂದಿಗೆ ಅವಳನ್ನು ನೋಡುತ್ತಲೇ ಅಲ್ಲಿಂದ ಹೊರಟು ಹೋಗಿದ್ದ. ಹೋಗುವುದಕ್ಕಿಂತ ಮೊದಲು 2 ದಿವಸಗಳೊಳಗೆ ನಿನ್ನೊಂದಿಗೇನೆ ನನ್ನ ಮದುವೆ ಅಂತ ಬೇರೆ ಹೇಳಿ ಹೋಗಿದ್ದ. ಅವನು ತನ್ನ ಬೆರಳಿಗೆ ಹಾಕಿದ ಉಂಗುರವನ್ನು ತೆಗೆಯಲು ಸೌಮ್ಯ ತುಂಬಾನೇ ಪ್ರಯತ್ನ ಪಡುತ್ತಿದ್ದಳು. ಆದರೆ ಅದು ಎಷ್ಟೊಂದು ಗಟ್ಟಿಯಾಗಿತ್ತೆಂದರೆ ಕಳಚಿ ಬೀಳುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಆಗ ಸೌಮ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅತ್ತಿಗೆಯ ಕಡೆಗೆ ನೋಡುತ್ತಿದ್ದಳು. ಆದರೆ ಅವಳ ಅತ್ತಿಗೆ ಸಂತೋಷದಿಂದ ಹುಚ್ಚಿಯೇ ಆಗಿಬಿಟ್ಟಿದ್ದಳು ಹಾಗೂ ಸೌಮ್ಯಳನ್ನು ಬಿಗಿದಪ್ಪಿಕೊಂಡು ಶುಭಾಶಯವನ್ನು ಹೇಳುತ್ತಿದ್ದಳು. ಅನಂತರ ಸೌಮ್ಯ ಅಳುತ್ತಲೇ ತನ್ನ ಕೋಣೆಗೆ ಹೋಗಿ, ಕ್ರೂರಿ, ಅಸಭ್ಯ ವ್ಯಕ್ತಿ, ಇವನ ಅಪ್ಪನ ರಾಜ್ಯನ ಈ ರೀತಿ ಯಾರ್ದೋ ಮನೆಗೆ ಬಂದು ಬಲವಂತವಾಗಿ ಬೆರಳಿಗೆ ಉಂಗುರ ತೊಡಿಸಿ ಅವಳನ್ನು ತನ್ನವಳನ್ನಾಗಿ ಮಾಡಲು ಎಂದು ಹೇಳುತ್ತಾ ಅವಳು ಕೋಪದ ನೋಟದೊಂದಿಗೆ ತನ್ನ ಬೆರಳಲ್ಲಿದ್ದ ವಜ್ರದ ಉಂಗುರವನ್ನೇ ನೋಡುತ್ತಿದ್ದಳು. ಸರಿಯಾಗಿ 2 ದಿನ ಕಳೆದು ತಾನು ಮಾತು ಕೊಟ್ಟ ಪ್ರಕಾರ ಸಿದ್ಧಾರ್ಥ್ ವರ್ಮ ಸೌಮ್ಯಳನ್ನು ಮದುವೆಯಾಗಲು ಅಲ್ಲಿಗೆ ತಲುಪಿದ್ದ. ಅವಳು ಅದನ್ನು ನಿರಾಕರಿಸುತ್ತಲೇ ಇದ್ದಳು. ಆದರೆ ಸಿದ್ಧಾರ್ಥ್ ವರ್ಮ ಬಲವಂತವಾಗಿ ಅವಳನ್ನು ಮದುವೆಯಾಗಿ ಬಿಟ್ಟಿದ್ದ ಹಾಗೂ ಕೊನೆಯ ಗಳಿಗೆಯಲ್ಲಿ ಅವಳ ಅತ್ತಿಗೆಯೂ ಸಹ ಅವಳ ಮುಂದೆ ಕೈ ಜೋಡಿಸಿ, ನನಗೋಸ್ಕರ ಅಲ್ಲದಿದ್ರು ನಿನ್ನ ಅಣ್ಣನ ಮಗನಿಗೋಸ್ಕರನಾದ್ರೂ ಈ ಮದುವೆಯನ್ನು ಮಾಡಿಕೊ. ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳದಿದ್ರೂ ಪರವಾಗಿಲ್ಲ. ಆದರೆ ನಿನ್ನ ಸೋದರಳಿಯನ ಯಶಸ್ಸನ್ನು ನೋಡಬೇಕು ಅಂತ ನೀನು ಖಂಡಿತವಾಗ್ಲೂ ಬಯಸ್ತೀಯ ಅಂತ ನಾನು ನಂಬಿದ್ದೇನೆ. ನೀನು ಜೀವನ ಪರ್ಯಂತ ಕಷ್ಟಪಟ್ಟು ಹೇಗೆ ನಿನ್ನ ಸೋದರಳಿಯನನ್ನು ಡಾಕ್ಟರ್ ಮಾಡ್ತೀಯ ಅಂತ ಕೇಳುತ್ತಾ ಅವಳ ಅತ್ತಿಗೆ ಭಾವನಾತ್ಮಕ ಮಾತುಗಳನ್ನು ಆಡಿಯೇ ಅವಳನ್ನು ಕಟ್ಟಿ ಹಾಕಿದ್ದಳು. ಹಾಗಾಗಿ ಬೇರೆ ಯಾವ ದಾರಿಯೇ ಇಲ್ಲದೆ ಸೌಮ್ಯ ಸಿದ್ಧಾರ್ಥ್ ವರ್ಮನನ್ನು ಮದುವೆಯಾಗಲು ಒಪ್ಪಿದಳು. ಸಿದ್ಧಾರ್ಥ್ ವರ್ಮ ಮನೆಗೆ ಬಂದಾಗ ಅವಳು ಮೌನವಾಗಿ ಮದುಮಗಳ ರೂಪದಲ್ಲಿ ಕುಳಿತಿದ್ದಳು. ಮದುವೆಯ ಎಲ್ಲ ವಿಧಿವಿಧಾನಗಳನ್ನು ಯಾವುದೇ ವಿಘ್ನವಿಲ್ಲದೆ ನೆರವೇರಿಸಲಾಗಿತ್ತು. ಅವನು ಅವಳನ್ನು ವಿದಾಯ ಮಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ. ಆದರೆ ಸೌಮ್ಯಳ ಹೃದಯದಲ್ಲಿ ಕೋಪ ಹಾಗೂ ದ್ವೇಷದ ಹೊರತಾಗಿ ಬೇರೆ ಏನೂ ಇರಲಿಲ್ಲ. ಅವಳ ಹೃದಯದಲ್ಲಿ ಸಿದ್ಧಾರ್ಥ್ ವರ್ಮ ಒಬ್ಬ ಕಾಮಾಂಧ ಎಂಬ ಚಿತ್ರಣವು ಚಿತ್ರಿಸಲಾಗಿತ್ತು ಹಾಗೂ ಹೆಚ್ಚಿನ ಸಮಯವನ್ನು ಹುಡುಗಿಯರ ಜೊತೆ ಕಳೆಯುವ ಒಬ್ಬ ವ್ಯಕ್ತಿ ಅವನು ಅಂತ ಅಂದುಕೊಂಡಳು. ಹೀಗೆ ಅದೆಷ್ಟೋ ಹುಡುಗಿಯರ ಜೊತೆ ಅವನಿಗೆ ಸಂಬಂಧವಿದ್ದು ಅವರನ್ನು ಕೂಡ ನಡುದಾರಿಯಲ್ಲಿ ಬಿಟ್ಟು ಬಂದಿದ್ದಾನು ಅಂತ ಯೋಚಿಸುತ್ತಿದ್ದಳು. ತನ್ನ ಭಾವನೆಗಳನ್ನ ತನಗೆ ಇಷ್ಟವಾಗುವ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಲು ಇಷ್ಟರವರೆಗೆ ಸಂಭಾಳಿಸಿಕೊಂಡು ಬಂದಿದ್ದಳು. ಹಾಗಾಗಿ ಅವಳು ತಾನಾಗಿ ಯಾವುದೇ ಹುಡುಗನ ಕಡೆ ತನ್ನ ಹೆಜ್ಜೆಯನ್ನು ಹಾಕಿರಲಿಲ್ಲ. ಹೀಗಿರುವಾಗ ತನಗೆ ಇಷ್ಟವಿಲ್ಲದ ಒಬ್ಬ ವ್ಯಕ್ತಿಯನ್ನು ಹೇಗೆ ಪತಿಯೆಂದು ಸ್ವೀಕರಿಸಲಿ ಎಂಬ ಗೊಂದಲದಲ್ಲಿ ಅವಳಿದ್ದಾಗ ಅವಳಿಗೆ ಸಿದ್ಧಾರ್ಥ್ ವರ್ಮನ ಮೇಲೆ ದ್ವೇಷ ಹಾಗೂ ಅಸಹ್ಯದ ಭಾವನೆ ಮೂಡಿತು. ಸಿದ್ಧಾರ್ಥ್ ವರ್ಮನ ಮನೆಯಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವನ ಅಪ್ಪ ಅಮ್ಮ ಮರಣ ಹೊಂದಿದ್ದರು. ಅವನಿಗೆ ಸಹೋದರ ಸಹೋದರಿಯರು ಕೂಡ ಇರಲಿಲ್ಲ. ಅವಳು ಮದುಮಗಳಾಗಿ ಅವನ ಕೋಣೆಯಲ್ಲಿ ಕುಳಿತಿರುವಾಗ ಸಿದ್ಧಾರ್ಥ್ ವರ್ಮ ಅಲ್ಲಿಗೆ ಬಂದ. ಅವಳ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇರುತ್ತಿದ್ದರೂ ಸಹ ಇಷ್ಟೊಂದು ಸುಂದರವಾದ ಮನೆ, ಶ್ರೀಮಂತಿಕೆ ಹೊಂದಿದ ಪತಿಯನ್ನು ನೋಡಿ ತನ್ನೆಲ್ಲ ತಪ್ಪು ತಿಳುವಳಿಕೆಗಳನ್ನು ಮರೆತು ತನ್ನ ಜೀವನದಲ್ಲಿ ಮುಂದೆ ಸಾಗುತ್ತಿದ್ದರು. ಆದರೆ ಅವಳು ಸೌಮ್ಯಳಾಗಿದ್ದಳು. ಆ ಸೌಮ್ಯ ಅಷ್ಟೊಂದು ಸುಲಭವಾಗಿ ಯಾರ ಎದುರು ಕೂಡ ಜಗ್ಗುವವಳಾಗಿರಲಿಲ್ಲ. ಅವನು ಆ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆಯೇ ಹೋಗಿ ತನ್ನ ಹಾಸಿಗೆ ಮೇಲೆ ಕುಳಿತುಕೊಂಡ. ಆಗ ಅವಳು ತಕ್ಷಣವೇ ದೂರ ಸರಿದು, ದಯವಿಟ್ಟು ನನ್ನನ್ನು ಮುಟ್ಟುವ ಪ್ರಯತ್ನ ಮಾಡಬೇಡಿ ಎಂದಳು. ಆಗ ಅವನು ಲಘುವಾದ ಮುಗುಳ್ನಗುವಿನ ಜೊತೆಗೆ, ಯಾಕೆ, ಇನ್ನೇನು ಅಡೆತಡೆ ಇದೆ? ಈಗ ನಮಗೆ ಮದುವೆಯಾಗಿದೆ. ನಾನು ನಿನ್ನನ್ನು ಮದುವೆಯಾಗಿ ನನ್ನ ಧರ್ಮಪತ್ನಿಯನ್ನಾಗಿಸಿ ಈ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಹಾಗೆ ನಾನು ಮತ್ತು ನೀನು ನ್ಯಾಯಸಮ್ಮತವಾದ ಒಂದು ಸಂಬಂಧದಲ್ಲಿ ಬಂಧಿಯಾಗಿದ್ದೇವೆ. ಇನ್ನು ನಾನು ನಿನ್ನ ಜೊತೆ ಏನು ಬೇಕಾದರೂ ಮಾಡ್ಬೋದು, ಮಾಡುತ್ತೇನೆ ಕೂಡ. ಅದಲ್ಲದೆ ನಾನು ಅಷ್ಟೊಂದು ದೊಡ್ಡ ಸಾಧು ಸಂತ ಏನೂ ಅಲ್ಲ ನಿನ್ನನ್ನು ಪ್ರೀತಿ ಮಾಡದೇ ಇರಲು. ಅದಲ್ಲದೆ ನಾನು ನಿನ್ನನ್ನು ಮದುವೆಯಾಗಿ ಈ ಕೋಣೆಗೆ ಕರೆದುಕೊಂಡು ಬಂದಿದ್ದೇನೆ. ಹೀಗಿರುವಾಗ ಮದುವೆಯ ಮೊದಲ ರಾತ್ರಿಯೆಂದೇ ನನ್ನ ಮದುಮಗಳನ್ನು ಮುಟ್ಟದೆ ಸಮಯವನ್ನು ಹಾಳು ಮಾಡುವ ಮೂರ್ಖತನ ನಾನೆಂದಿಗೂ ಮಾಡೋದಿಲ್ಲ. ನಾನು ನನ್ನ ಎಲ್ಲ ಪ್ರೀತಿಯನ್ನು ನಿನಗೆ ದಾರಿ ಎರೆಯಬೇಕೆಂದಿದ್ದೇನೆ. ನಿನ್ನ ಸುಂದರವಾದ ಶರೀರದ ಮೇಲೆ ನನ್ನ ಪ್ರೀತಿಯ ಗುರುತನ್ನು ಹಾಕಬೇಕೆಂದಿದ್ದೇನೆ.
ನಾಳೆ ಬೆಳಗ್ಗೆ ನೀನು ಎದ್ದೇಳುವಾಗ ನಿನ್ನ ಪೂರ್ತಿ ಅಸ್ತಿತ್ವದಲ್ಲಿ ನನ್ನ ಪ್ರೀತಿಯ ಗುರುತು ಇರಬೇಕೆಂದು ಹಾಗೂ ಈ ರಾತ್ರಿ ನಿನಗೆ ಯಾವಾಗಲೂ ನೆನಪಿರಬೇಕೆಂದು ಬಯಸುತ್ತೇನೆ ಎಂದು ಹೇಳುತ್ತಾ ಅವನು ತನ್ನ ಮಾತು ಹಾಗೂ ಕಣ್ಣಿನಿಂದ ಭಾವನೆಗಳ ಮಹಾಸಾಗರವನ್ನೇ ಅವಳೆದುರು ತೋರಿಸಿದ್ದ. ಅದನ್ನು ನೋಡಿ ಸೌಮ್ಯಳಿಗೆ ತುಂಬಾ ಹೆದರಿಕೆಯಾಗಿತ್ತು. ತಕ್ಷಣವೇ ಸಿದ್ಧಾರ್ಥ್ ವರ್ಮ ಅವಳನ್ನು ತನ್ನ ಮಡಿಲಲ್ಲಿ ಕುಳಿತುಕೊಳ್ಳಿಸಿ ಅವಳನ್ನು ಮುಟ್ಟಲೆಂದು ತನ್ನ ತುಟಿಗಳನ್ನು ಅವಳ ಕಡೆ ಕೊಂಡು ಹೋದಾಗ ಮರುಕ್ಷಣವೇ ಅವಳು ಅಲ್ಲೇ ಟೇಬಲ್ ಮೇಲೆ ಇದ್ದಂಥ ಹೂದಾನಿಯನ್ನು ಎತ್ತಿ ಅವನ ತಲೆಗೆ ಹೊಡೆದಿದ್ದಳು. ಅದರಿಂದಾಗಿ ಅವನ ಹಣೆ ಒಡೆದು ರಕ್ತವು ಹೊರಬಂದಿತ್ತು. ಅವಳು ಆ ಹೂದಾನಿಯನ್ನು ಎತ್ತಿ ಇನ್ನೊಂದು ಕಡೆ ಸರಿಯುತ್ತಾ, ನನ್ನ ಹತ್ತಿರ ಬಂದರೆ ಜಾಗ್ರತೆ. ನಾನು ಪುನಃ ಹೇಳುತ್ತಿದ್ದೇನೆ, ನನಗೆ ನಿನ್ನ ಮೇಲೆ ದ್ವೇಷ ಇದೆ. ನೀನು ನನ್ನನ್ನು ಕೇವಲ ಬಳಕೆಯ ವಸ್ತುವಾಗಿ ನೋಡ್ತಿದ್ಯಾ. ಯಾವಾಗ ನೀವು ನನ್ನ ಹತ್ತಿರ ಬರ್ತಿರೋ, ನನ್ನನ್ನು ಸಂಪೂರ್ಣವಾಗಿ ಪಡೆಯುತ್ತೀರೋ, ಅದರ ನಂತರ ನೀವು ನನಗೆ ವಿಚ್ಛೇದನ ನೀಡಿ ನಾನು ಜೀವನ ಪೂರ್ತಿ ಕಷ್ಟಪಡುವಂತೆ ಮಾಡಿ ನಾನು ಈ ಪ್ರಪಂಚದಲ್ಲಿಯೇ ಬದುಕಲು ಯೋಗ್ಯವಿಲ್ಲದವಳಂತೆ ಮಾಡಿ ಬಿಡುವಿರಿ. ನಾನು ನನ್ನ ಜೀವನದಲ್ಲಿ ಮುಂದುವರಿಯಬೇಕೆಂದಿದ್ದೇನೆ. ನಿಮ್ಮಿಂದ ದೂರ ಇದ್ದುಕೊಂಡು ನೆಮ್ಮದಿ ಪಡೆಯಬೇಕೆಂದಿದ್ದೇನೆ. ನಿಮ್ಮಂಥ ವ್ಯಕ್ತಿ ನನ್ನನ್ನು ಮುಟ್ಟಿ ನನ್ನನ್ನು ಮೈಲಿಗೆ ಮಾಡೋದು ನನಗೆ ಇಷ್ಟ ಇಲ್ಲ. ನೀವು ನನ್ನ ಹತ್ತಿರ ಬರಲು ನಾನು ಬಿಡೋದಿಲ್ಲ ಅಂತ ಹೇಳುತ್ತಿರುವಾಗ ಅವಳ ನಾಲಿಗೆಯಿಂದ ಆಗಾಗ ಕೆಟ್ಟ ವ್ಯಕ್ತಿ ಎಂಬುದನ್ನು ಕೇಳಿಸಿಕೊಂಡು ಹಾಗೂ ತನ್ನ ಹಣೆಯಲ್ಲಿ ರಕ್ತ ಸುರಿಯುವುದನ್ನು ನೋಡಿ ಆ ವ್ಯಕ್ತಿ ಬೆಂಕಿಯ ಉಂಡೆಯಾಗಿದ್ದ. ಅವನು ಕೂಡಲೇ ತನ್ನನ್ನು ತಾನು ಸಂಭಾಳಿಸಿಕೊಂಡು, ನನ್ನ ಪ್ರೀತಿಯ ಪತ್ನಿ, ನೀನು ಮಾಡಿದ ಇಂಥ ವರ್ತನೆಗೆ ನಾನು ನಿನಗೆ ಸರಿಯಾದ ಶಿಕ್ಷೆಯನ್ನೇ ಕೊಡಬಲ್ಲೆ. ಆದರೆ ನಾನು ಆ ರೀತಿ ಮಾಡೋದಿಲ್ಲ. ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ನಿನಗೆ ಈ ಮಾತು ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಲೇ ಅವನು ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡಿದ್ದ ಹಾಗೂ ಅವಳ ಮುಖವನ್ನು ಎತ್ತಿ, ನೀನು ನೋಡಲು ಫಿಲಂ ಹೀರೋಯಿನ್ ಥರ ಹಿಟ್ಲರ್ರಂತೆ ಕಾಣ್ತಿದ್ದಿ. ನಿನ್ನ ಜೊತೆ ಜೀವನ ಸಾಗಿಸಲು ತುಂಬ ಮಜವಾಗಿರುತ್ತದೆ. ನನಗೆ ನಿನ್ನಂಥ ಪತ್ನಿಯೇ ಬೇಕಾಗಿದೆ. ನಾನು ನನ್ನ ಮೊದಲ ರಾತ್ರಿಯನ್ನು ನಿನ್ನ ಜೊತೆ ಕಳೆದೇ ತೀರುತ್ತೇನೆ ಎಂದು ಹೇಳುತ್ತಾ ಅವನು ಸೌಮ್ಯಳನ್ನು ಹಾಸಿಗೆಯ ಮೇಲೆ ಬೀಳಿಸಿ ತನ್ನ ಶರ್ಟ್ ಬಟನ್ಗಳನ್ನು ತೆಗೆದ. ಹಣೆಯಲ್ಲಿ ಹರಿಯುವಂಥ ರಕ್ತದಿಂದ ಅವನ ಬಿಳಿಯಾದ ಶರ್ಟ್ ಕೆಂಪಾಗಿತ್ತು. ಒಂದು ಕ್ಷಣ ಆ ರಕ್ತವನ್ನು ನೋಡಿ ಅವಳು ಸಹ ಹೆದರಿದ್ದಳು. ಅವನು ಅವಳ ಕಡೆ ಸಾಗುತ್ತಾ ಅವಳ ಕೈಯಲ್ಲಿ ಈಗಲೂ ಇದ್ದ ಹೂದಾನಿಯನ್ನು ತೆಗೆದು ಬಿಸಾಡಿದ್ದ. ಅದು ಕೆಳಗೆ ಬಿದ್ದು ನುಚ್ಚು ನೂರಾಗಿತ್ತು. ಅವಳೊಂದಿಗೆ ಬಲವಂತ ಮಾಡಬೇಕೆಂದು ಅವನು ಬಯಸಿರಲಿಲ್ಲ. ಆದರೆ ಅವಳ ವರ್ತನೆ ಹಾಗೆ ಇದ್ದಿದ್ದರಿಂದ ಅವನು ಆ ರೀತಿ ಮಾಡಬೇಕಾಗಿ ಬಂದಿತ್ತು. ತನ್ನ ಹಣೆಯಿಂದ ರಕ್ತ ಬಂದ ಸಲುವಾಗಿ ಅವನು ತನ್ನದೇ ಆದ ರೀತಿಯಲ್ಲಿ ಅವಳ ರಕ್ತವನ್ನು ಹರಿಸಬೇಕೆಂದಿದ್ದ. ಮರುಕ್ಷಣವೇ ಅವನು ಅವಳ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇಟ್ಟ. ಅವಳು ಸಂಪೂರ್ಣವಾಗಿ ರೋಮಾಂಚನಗೊಂಡಿದ್ದಳು. ಅನಂತರ ಅವನು ತನ್ನ ತೀವ್ರತೆಯನ್ನೆಲ್ಲ ಅವಳ ಮೇಲೆ ಹಾಕಿದಾಗ ಅವಳ ತುಟಿಗಳಿಂದ ರಕ್ತವು ಹರಿಯತೊಡಗಿ ಅವಳ ಉಸಿರು ನಿಂತು ಹೋದ ಹಾಗೆ ಅವಳಿಗೆ ಅನ್ನಿಸ್ತು. ಅವಳು ಒಮ್ಮೆಲೆ ತನ್ನ ಶಕ್ತಿಯನ್ನೆಲ್ಲ ಒಂದುಗೂಡಿಸಿ ಅವನನ್ನು ತನ್ನಿಂದ ದೂರ ತಳ್ಳಿದಳು. ಅವಳ ತುಟಿಯು ಒಂದು ಕಡೆ ಒಡೆದಿತ್ತು. ಅನಂತರ ಸೌಮ್ಯ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಾಗ ಸಿದ್ಧಾರ್ಥ್ ಕೇಳಿದ, ಯಾಕೆ? ಇದಕ್ಕಿಂತ ಹೆಚ್ಚಿನ ನೋವು ನನಗೆ ಆಗಿತ್ತು ಹಿಟ್ಲರ್. ಈಗ ಗೊತ್ತಾಯ್ತಾ ನೋವು ಏನು ಅಂತ? ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಸೌಮ್ಯಳ ಕಣ್ಣೀರನ್ನು ನೋಡಿದ ಅವನು ಅವಳ ಮೇಲೆ ಕರುಣೆ ತೋರಿಸಿ ಆ ಕೋಣೆಯಿಂದ ತಾನಾಗಿಯೇ ಹೊರಗಡೆ ಹೋದ. ಯಾಕಂದ್ರೆ ಸದ್ಯಕ್ಕೆ ಅವನ ಗಾಯಕ್ಕೂ ಕೂಡ ಪಟ್ಟಿಯನ್ನು ಕಟ್ಟಬೇಕಾಗಿತ್ತು. ಮದುವೆಯ ಮೊದಲ ರಾತ್ರಿಯಂದು ಅವನ ವಧು ಅವನಿಗೆ ನೀಡಿದ ಉಡುಗೊರೆಯಾಗಿತ್ತು ಆ ಗಾಯ. ಅದರ ನಂತರ ಅವನು ಆ ಕೋಣೆಯೊಳಗೆ ಬಂದಿರಲೇ ಇಲ್ಲ. ಇಡೀ ರಾತ್ರಿ ಅವಳು ತನ್ನ ಕೈಯಲ್ಲಿ ಆ ಹೂದಾನಿಯನ್ನು ಹಿಡಿದುಕೊಂಡೇ ಮಲಗಿದಳು. ಮರುದಿನ ಬೆಳಗ್ಗೆ ಅವಳ ಕಣ್ಣು ತೆರೆದಾಗ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೂ ಕೂಡ ಅವನು ತನ್ನ ಅತ್ತೆಗೆ ಹಾಗೂ ಸೋದರಳಿಯನಿಗೆ ಏನಾದರೂ ತೊಂದರೆ ಮಾಡಿರಬಹುದೆಂಬ ಅನುಮಾನ ಅವಳನ್ನು ತುಂಬಾನೇ ಕಾಡಿತ್ತು. ಒಂದು ವೇಳೆ ಆ ರೀತಿಯಾದರೆ ಏನ್ ಮಾಡೋದು? ಅವನು ತನ್ನನ್ನು ಬಿಟ್ಟು ಬಿಟ್ಟರೆ ಎಂಬ ಅನುಮಾನಗಳು ಅವಳ ಉಸಿರಾಟವನ್ನೇ ಕಷ್ಟದಲ್ಲಿ ಸಿಕ್ಕಿ ಹಾಕಿಸಿಕೊಂಡಂತಿತ್ತು. 2 ದಿನಗಳವರೆಗೆ ಸಿದ್ಧಾರ್ಥ್ ಅವಳ ಕೋಣೆಗೆ ಹೋಗದೆಯೇ ಅವಳೊಂದಿಗೆ ಮಾತನಾಡದೆಯೇ ಕೇವಲ ದೂರದಿಂದಲೇ ಅವಳನ್ನು ನೋಡುತ್ತಿದ್ದ. ಆದರೆ ಆವತ್ತು ಸಂಜೆ ಅವನು ಮನೆಗೆ ಬಂದ ನಂತರ ನೇರವಾಗಿ ತನ್ನ ಕೋಣೆಗೆ ಹೋದ. ಅಲ್ಲಿ ಸೌಮ್ಯ ಈಗ ತಾನೇ ಸ್ನಾನ ಮುಗಿಸಿ ಬಂದು ತನ್ನ ಕೂದಲನ್ನು ಟವೆಲ್ನಿಂದ ಕಟ್ಟುತ್ತಿದ್ದಳು. ಆ ಒದ್ದೆಯಾದ ಕೂದಲು ಅವಳು ಹಾಕಿದ ಚೂಡಿದಾರವನ್ನೇ ಒದ್ದೆಯಾಗಿಸಿದ್ದವು. ಅವನ ನೋಟ ಒಮ್ಮೆಗೆ ಅವಳ ಕಡೆ ಹೋದ್ರೂ ಸಹ ನಂತರ ಬೇಕು ಅಂತಲೇ ತನ್ನ ನೋಟವನ್ನು ಆ ಕಡೆ ಸರಿಸಿದ. ಅವನು ತನ್ನನ್ನು ನೋಡಿಯೂ ನೋಡದಂತೆ ಮಾಡುತ್ತಿದ್ದಾನೆ ಎಂಬುದನ್ನು ಅರಿತ ಸೌಮ್ಯಳಿಗೆ ವಿಚಿತ್ರವೆನಿಸಿತು. ಅದೂ ಅಲ್ಲದೆ ಅವಳು ಕೂಡ ಅವನನ್ನು ನೋಡಬೇಕೆಂದುಕೊಂಡಿದ್ದಳು. ಅವನ ಅಹಂಕಾರ ಹಾಗೂ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಅರಿಯಬೇಕೆಂದಿದ್ದಳು. ಆದರೆ ಅವನು ಸೌಮ್ಯಳ ಕಡೆ ತಿರುಗಿಯೂ ನೋಡದೆ ಮಗ್ಗುಲು ಬದಲಾಯಿಸಿ ಮಲಗಿದ. ಅದನ್ನು ನೋಡಿ ಸೌಮ್ಯಳಿಗೆ ಕಸಿವಿಸಿ ಎನಿಸಿತು. ಅವನು ಅವಳ ಜೊತೆ ಮಾತನಾಡಲಿ, ತನ್ನ ಹಕ್ಕನ್ನು ಪಡೆಯಲಿ ಅಂತ ಅವಳು ಕೂಡ ಬಯಸಿದ್ದಳು. ಅವರಿಬ್ಬರ ನಡುವೆ ಒಂದು ಮೌನವಾದ ಯುದ್ಧವೇ ನಡೆಯುತ್ತಿತ್ತು. ಅವನು ಅವಳ ಜೊತೆ ಮಾತನಾಡುತ್ತಿರಲಿಲ್ಲ. ಮೌನವಾಗಿ ಇದ್ದುಕೊಂಡು ಅವಳಿಗೆ ಬೇಕಾದಂತ ವಸ್ತುಗಳನ್ನು ನೀಡಿ ಮನೆಯಿಂದ ಹೊರಗೆ ಹೋಗುತ್ತಿದ್ದ. ಅವಳು ಹೆದರಿಕೆಯಿಂದಲಾದರೂ ಸರಿಯೇ ಅವನ ಎಲ್ಲಾ ಕೆಲಸಗಳನ್ನು
ತಾನಾಗೆ ಮಾಡತೊಡಗಿದ್ದಳು. ಅವನಿಗೋಸ್ಕರ ಅಡುಗೆಯನ್ನು ಸಹ ಮಾಡಿಡುತ್ತಿದ್ದಳು. ಅವನು ತಂದಂಥ ಬಟ್ಟೆಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಅವನಿಗಾಗಿ ಕಾಯುತ್ತಿದ್ದಳು. ಸಿದ್ಧಾರ್ಥ್ ಇವೆಲ್ಲವನ್ನು ಗ್ರಹಿಸುತ್ತಿದ್ದ, ಆದರೆ ಏನೂ ಹೇಳುತ್ತಿರಲಿಲ್ಲ. ಆದರೆ ಸೌಮ್ಯಳಿಗೆ ಇದನ್ನು ಸಹಿಸಲು ಅಸಾಧ್ಯವಾದಂಥ ಸಂದರ್ಭದಲ್ಲಿ ಅವಳು ತಾನಾಗಿ ಅವನ ಮುಂದೆ ಹೋಗಿ ನಿಂತುಕೊಂಡಳು. ಆಗ ಅವನು, ಸ್ವಲ್ಪ ಸರಿ ಎದುರಿನಿಂದ, ನನಗೆ ಟಿವಿ ನೋಡಲು ಇದೆ ಎಂದ. ಆಗವಳು, ಇಲ್ಲ ಸರಿಯೋದಿಲ್ಲ, ನೀವು ನನ್ನನ್ನು ಇವೆಲ್ಲವನ್ನು ತೋರಿಸಲು ಕರೆದುಕೊಂಡು ಬಂದಿದ್ದೀರಾ ಅಂತ ಕೇಳಿದಳು. ಆಗ ಅವನು, ನಿನ್ನ ಸಮಸ್ಯೆ ಏನು? ಇಷ್ಟು ದೊಡ್ಡ ಮನೆ ಇದೆ, ಕೆಲಸಗಾರರು ಇದ್ದಾರೆ, ತಿನ್ನಲು ಕುಡಿಯಲು ಎಲ್ಲವೂ ಇದೆ, ಇನ್ನೇನು ಬೇಕು ನಿನಗೆ ಅಂತ ಕೇಳಿದಾಗ ಅವಳು ಪುನಃ, ನೀವು ನನ್ನನ್ನು ಕೇವಲ ಇದಕ್ಕೋಸ್ಕರನೇ ಕರೆದುಕೊಂಡು ಬಂದಿದ್ದೀರಾ ಅಂತ ಕೇಳಿದಳು. ಆಗವನು, ಇಲ್ಲ, ಹೆಂಡತಿಯಾಗಿ ಕರೆದುಕೊಂಡು ಬಂದಿದ್ದೇನೆ. ಹೆಂಡತಿಯರ ಹಕ್ಕೇನಿದೆ, ಅವರನ್ನು ಹೇಗೆ ಇಟ್ಟುಕೊಳ್ಬೇಕು, ಎಲ್ಲವನ್ನೂ ನಾನು ಮಾಡಬೇಕೆಂದಿದ್ದೆ. ಆದರೆ ನಿನಗೆ ಅದು ಇಷ್ಟ ಇಲ್ಲದಾಗ ನಾನು ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟ ನಂತರ ನಿನಗ್ಯಾಕೆ ಚಿಂತೆ? ಅದಲ್ಲದೆ ನಾನು ಹೇಳದೆ ನನ್ನ ಭಾವನೆಗಳನ್ನು ಪ್ರೀತಿಯ ಮುಖಾಂತರ ನಿನಗೆ ತೋರ್ಪಡಿಸಬೇಕೆಂದಿದ್ದೆ, ನಿನಗೆ ನೆಮ್ಮದಿಯನ್ನು ಕೊಡಬೇಕೆಂದಿದ್ದೆ. ಆದರೆ ನಿನಗೆ ಅದ್ಯಾವುದೂ ಬೇಡ. ನಿನಗೆ ಡೆಕೋರೇಷನ್ ಪೀಸ್ ಥರ ಒಂದು ಕೋಣೆಯಲ್ಲಿ ಬಿದ್ದಿರುವುದೇ ಇಷ್ಟ. ಆದರೆ ಒಂದು ಮಾತು ಯಾವಾಗಲೂ ನೆನಪಿಟ್ಟುಕೋ, ಸಾಯುವವರೆಗೂ ನೀನು ನನ್ನ ಹೆಸರಿನ ಜೊತೆ ಒಂದಾಗಿರಬೇಕಾಗುತ್ತದೆ. ನಾನು ನಿನ್ನನ್ನು ಯಾವತ್ತಿಗೂ ಬಿಡುವುದಿಲ್ಲ, ಅರ್ಥ ಆಯ್ತಾ ಎಂದು ಮಾತಿನ ಮುಖಾಂತರವೇ ಗದರಿಸುವುದನ್ನು ಮಾತ್ರ ಮರೆಯಲಿಲ್ಲ. ಆಗ ಸೌಮ್ಯಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು ಅಳುತ್ತಲೇ, ನೀವು ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದೀರಿ, ನನ್ನ ಎದುರು ಹಣವನ್ನೆಲ್ಲ ಇಟ್ಟಿದ್ದೀರಿ. ನನ್ನೊಂದಿಗೆ ಆ ರೀತಿ ಮಾತನಾಡಲು ನಿಮಗೆ ಏನು ಹಕ್ಕಿತ್ತು? ಅಷ್ಟೊಂದು ಕೀಳು ಮಟ್ಟದ ಹುಡುಗಿಯಾಗಿ ನಾನು ಕಾಣುತ್ತಿದ್ದೇನಾ? ಒಬ್ಬಳು ಹುಡುಗಿಯ ಮಾನ ಗೌರವ ನಿಮ್ಮ ನೋಟದಲ್ಲಿ ಏನು ಅಲ್ವಾ? ಅದಕ್ಕೆ ಪ್ರಾಮುಖ್ಯತೆ ಇಲ್ವಾ ಎಂದು ಹೇಳುವಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಹನಿ ಹನಿಯಾಗಿ ಉದುರಿದ್ದವು. ಅದರಿಂದಾಗಿ ಸಿದ್ಧಾರ್ಥನ ಮನಸ್ಸು ಕರಗಿತು. ಅವನು ಕುಳಿತಲ್ಲಿಂದ ಎದ್ದು ಅವಳ ಮುಂದೆ ಹೋಗಿ ಆ ಕಣ್ಣೀರನ್ನು ಒರೆಸುತ್ತಾ ಪ್ರೀತಿ ತುಂಬಿದ ನೋಟಗಳಿಂದ ಅವಳನ್ನೇ ಕಣ್ತುಂಬಿಸಿಕೊಳ್ಳುತ್ತಾ, ತಪ್ಪಾಗಿ ತಿಳಿದುಕೊಳ್ಳುವುದನ್ನು ನಿಲ್ಲಿಸು. ಇಲ್ಲಿ ಕೇಳು, ನನ್ನ ಜೀವನದಲ್ಲಿ ತುಂಬಾ ಹುಡುಗಿಯರು ಬಂದಿದ್ದಾರೆ. ಆದರೆ ಅವರೆಲ್ಲರೂ ನನ್ನ ಹಣವನ್ನು ನೋಡಿ ನನ್ನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಬೇಕು ಅಂತ ಬಯಸಿದ್ರು. ಆದರೆ ನಾನವರನ್ನು ನನ್ನ ಹತ್ತಿರ ಸುಳಿಯಲು ಬಿಡಲಿಲ್ಲ. ಇದು ನನ್ನ ಅಮ್ಮ ನನಗೆ ಕಲಿಸಿದ ಸಂಸ್ಕಾರವಾಗಿದೆ. ನಾನು ಹೆಣ್ಣು ಮಕ್ಕಳನ್ನು ಗೌರವಿಸುತ್ತೇನೆ, ಆದರೆ ಹಣಕ್ಕೋಸ್ಕರ ಹಾಸಿಗೆಯವರೆಗೂ ಬರುವ ಹುಡುಗಿಯರನ್ನು ಅಷ್ಟೇ ಧಿಕ್ಕರಿಸುತ್ತೇನೆ. ನಿನ್ಗಿಂತ ಮೊದಲು ಎಷ್ಟು ಹುಡುಗಿಯರು ಬಂದಿದ್ದಾರೋ ಅವರೆಲ್ಲರೂ ಹಣದ ಆಸೆಗೆ ಬಿದ್ದ ಹಸಿದ ತೋಳಗಳಾಗಿದ್ದಾರೆ. ಆದರೆ ನೀನು ಅಂಥವರ ಸಾಲಿಗೆ ಸೇರಲಿಲ್ಲ ಎಂಬುದೇ ನನ್ನ ಹೃದಯಕ್ಕೆ ಹಿಡಿಸಿದ ಮಾತು. ನಾನು ನಿನ್ನ ಸೌಂದರ್ಯವನ್ನು ಕೊಂಡುಕೊಳ್ಳಲು ಬಯಸಿದಾಗ ನೀನು ಅದನ್ನು ನಿರಾಕರಿಸಿ ನನಗೆ ಇನ್ನೂ ಹತ್ತಿರವಾದೆ. ಹಾಗಾಗಿ ನಾನು ನಿನ್ನನ್ನು ಗೌರವಪೂರ್ವಕವಾಗಿ ನಿನ್ನ ಮನೆಯಿಂದ ವಿದಾಯ ಮಾಡಿಕೊಂಡು ಈ ಮನೆಗೆ ಕರೆತಂದೆ ಎಂದು ಅವನು ಹೇಳುತ್ತಿರುವಾಗ ಅವನ ಮಾತಿನ ಶೈಲಿಯನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಹಾಗೂ ತನ್ನನ್ನು ತಾನು ಅದೃಷ್ಟವಂತೆ ಅಂತ ಗ್ರಹಿಸುತ್ತಿದ್ದಳು. ಬಹುಶಃ ಆ ಒಂದು ಪರೀಕ್ಷೆ ಸಿದ್ಧಾರ್ಥನಿಗೆ ಸರಿ ಎನಿಸಿದರೂ ಸೌಮ್ಯಳ ನೋಟದಲ್ಲಿ ಅದು ಅವಳನ್ನು ಅಂತರಾತ್ಮದಿಂದ ನುಚ್ಚು ನೂರಾಗಿಸಿತ್ತು. ಅವರಿಬ್ಬರ ನಡುವೆ ಸ್ವಲ್ಪ ಹೊತ್ತಿನವರೆಗೂ ವಾದ ವಿವಾದ, ದೂರುಗಳು ನಡೆದವು. ಆಮೇಲೆ ಅವನು ಅವಳ ಕೈ ಹಿಡಿದುಕೊಂಡು ಹೊರಗಡೆ ಸುತ್ತಾಡಲು ಕರೆದುಕೊಂಡು ಬಂದಿದ್ದ. ಹೃದಯದಲ್ಲಿರುವ ಎಲ್ಲಾ ತಪ್ಪು ತಿಳುವಳಿಕೆಗಳು ಬಹುಶಃ ತನ್ನ ಕೊನೆಯ ಹಂತವನ್ನು ತಲುಪಿದ್ದವು. ಅವರಿಬ್ಬರು ಪರಸ್ಪರ ಪ್ರೀತಿಸತೊಡಗಿದರು. ಅವನು ಮುಗುಳ್ನಗೆ ಬೀರಿ ಅವಳನ್ನು ನೋಡುತ್ತಲೇ ಇರುತ್ತಿದ್ದ. ಆದರೆ ಬಲವಂತವಾಗಿ ಅವಳ ಹತ್ತಿರ ಹೋಗುವ ಪ್ರಯತ್ನ ಮಾಡಲಿಲ್ಲ. ಮೆಲ್ಲ ಮೆಲ್ಲನೆ ಸೌಮ್ಯ ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಳು. ತನ್ನ ಪತಿಯನ್ನು ತನ್ನಿಂದ ದೂರ ಇಡುವುದು ಸರಿಯಲ್ಲ ಅಂತ ಅರ್ಥ ಮಾಡಿಕೊಂಡಳು. ಅದಕ್ಕೋಸ್ಕರ ಅವಳು ಆ ಸಂಜೆ ಒಂದು ಕಪ್ಪು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ತನ್ನ ಕೋಣೆಯನ್ನು ಮೊದಲ ರಾತ್ರಿಗೆ ಅಲಂಕರಿಸುವಂತೆ ಅಲಂಕರಿಸಿದಳು. ಈ ಕಡೆ ಸಿದ್ಧಾರ್ಥ್ ತನ್ನ ಎಲ್ಲಾ ಕೆಲಸಗಳನ್ನು ಮುಗಿಸಿ ಮನೆಗೆ ಬಂದಾಗ ತನ್ನ ಕೋಣೆಯ ಅಲಂಕಾರ ಕಂಡು ಬೆರಗಾಗಿ ಹೋಗಿದ್ದ. ಹಾಗೂ ತನ್ನ ಮುಂದೆ ಸೀರೆಯನ್ನು ಧರಿಸಿ ಅಲಂಕಾರ ಮಾಡಿಕೊಂಡು ನಿಂತಿದ್ದ ತನ್ನ ಪತ್ನಿಯನ್ನು ನೋಡಿ ತನ್ನೆರಡು ಕಣ್ರೆಪ್ಪೆಗಳನ್ನೇ ಮುಚ್ಚುವುದನ್ನು ಮರೆತು ಬಿಟ್ಟ. ಸಿದ್ಧಾರ್ಥ್ ಈ ರಾತ್ರಿಗೋಸ್ಕರ ತುಂಬಾ ದಿನಗಳಿಂದ ಕಾಯುತ್ತಿದ್ದ. ಹಾಗೂ ಆ ಹುಡುಗಿಯ ಮೇಲೆ ತನ್ನೆಲ್ಲ ಪ್ರೀತಿಯನ್ನು ಅವನು ದಾರಿ ಎರೆಯಬೇಕೆಂದಿದ್ದ. ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿತು. ಅವಳು ಮುಗುಳ್ನಗೆಯೊಂದಿಗೆ ಅವನ ಹತ್ತಿರ ಹೋಗಿ ತನ್ನೆರಡು ಬಾಹುಗಳಿಂದ ಅವನನ್ನು ತುಂಬಿಕೊಂಡಳು. ಹಾಗೂ ತನ್ನ ಪಾದಗಳನ್ನು ಎತ್ತಿ ತನ್ನ ತುಟಿಗಳಿಂದ ಅವನ ತುಟಿಗಳನ್ನು ಮುಟ್ಟಿದಳು. ಆ ಸ್ಪರ್ಶದಿಂದ ಸಿದ್ಧಾರ್ಥನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಇವತ್ತು ಅವನ ಪ್ರೀತಿ ತಾನಾಗಿ ನಡೆದುಕೊಂಡು ಅವನ ಹತ್ತಿರ ಬಂದಿತ್ತು. ಅವನು ತಕ್ಷಣವೇ ಅವಳನ್ನು ತನ್ನ ಬಾಹುಗಳಲ್ಲಿ ತುಂಬಿಕೊಂಡ. ಹಾಗೂ ಅವಳು ತನ್ನ ಪ್ರೀತಿಯನ್ನು ಅವಳಾಗೆ ತೋರ್ಪಡಿಸಿದಾಗ ಅವನು ತನ್ನ ತುಟಿಗಳನ್ನು ಅವಳ ಹಣೆಗೆ ತಾಗಿಸಿ ಅದನ್ನು ಸ್ವೀಕರಿಸಿದ. ನಂತರ ತನ್ನ ಪ್ರೀತಿಯನ್ನು ಅವಳ ಮೇಲೆ ಹರಿಸಿ ಮುತ್ತಿನ ಮಳೆ ಸುರಿಸಿದ. ಆಮೇಲೆ ಪ್ರೀತಿಯಿಂದ ಅವಳನ್ನು ತನ್ನ ಬಾಹುಗಳಿಂದ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ತನ್ನ ಶರ್ಟಿನ ಬಟನ್ಗಳನ್ನು ತೆರೆಯುತ್ತಿದ್ದ. ಆಗ ಸೌಮ್ಯಳ ಮುಖವು ನಾಚಿಕೆಯಿಂದ ಕೆಂಪಾಗಿತ್ತು. ಸಿದ್ಧಾರ್ಥ್ ಅವಳನ್ನು ತನ್ನ ಬಾಹುಗಳಿಂದ ತುಂಬಿಸಿಕೊಂಡು
ಅವಳ ಬ್ಲೌಸಿನ ಜಿಪ್ಪನ್ನು ತೆರೆದ. ಆಗ ಇದ್ದಕ್ಕಿದ್ದಂತೆ ಅವಳ ಬಾಯಿಂದ ಸಿದ್ಧಾರ್ಥ್ ಎಂಬ ಹೆಸರು ಹೊರಬಂದಿತ್ತು. ಆಗ ಅವನು ಬೆರಗಾಗಿ, ಸೌಮ್ಯ, ಈಗ ಏನಾಯಿತು ಅಂತ ಕೇಳುತ್ತಾ, ಈ ಒಂದು ಹಂತಕ್ಕೆ ತಲುಪಿದ ನಂತರವೂ ನನ್ನಿಂದ ದೂರ ಹೋಗುವ ಮಾತನ್ನು ಆಡಬೇಡ. ಯಾಕಂದರೆ ನಿನ್ನನ್ನು ದೂರ ಸರಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಮೇಲೆ ಕರುಣೆ ತೋರಿಸು. ಕಳೆದ 4 ತಿಂಗಳಿನಿಂದ ನನ್ನ ಪತ್ನಿಯ ಸಾಮೀಪ್ಯಕ್ಕಾಗಿ ನಾನು ಹಾತೊರೆಯುತ್ತಿದ್ದೇನೆ. ಈಗ ಆ ಅದೃಷ್ಟ ತಾನಾಗಿ ನನಗೆ ಒಲಿದು ಬಂದಿದೆ. ಹೀಗಿರುವಾಗ ನನ್ನಿಂದ ದೂರ ಹೋಗುವ ಮಾತನ್ನು ಹೇಳಬೇಡ ಎಂದು ಹೇಳುತ್ತಿದ್ದಂತೆಯೇ ಅವನು ಅವಳ ಬ್ಲೌಸನ್ನು ಅವಳಿಂದ ಬೇರ್ಪಡಿಸಿದ. ಆನಂತರ ಅವಳ ಹಾಲಿನಂಥ ಎದೆ ಬಡಿತಗಳನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸುತ್ತಾ ಇದ್ದಾಗ ಸೌಮ್ಯ ಮಾದಕತೆ ತುಂಬಿದ ಸ್ವರದೊಂದಿಗೆ, ನಾನಿಲ್ಲಿ ನಿಮ್ಮಿಂದ ದೂರ ಹೋಗುತ್ತೇನೆ ಅಂತ ಹೇಳಿದೆ. ಕೇವಲ ದಯವಿಟ್ಟು ಲೈಟ್ ಆಫ್ ಮಾಡಿ ಅಂತ ಹೇಳಲು ಬಂದಿದ್ದೆ. ನನಗೆ ನಾಚಿಕೆ ಆಗ್ತಿತ್ತು ಎಂದಳು. ಆಗ ಅವನು ತನ್ನ ರಿಮೋಟನ್ನು ತೆಗೆದು ಎಲ್ಲ ಲೈಟ್ಸ್ಗಳನ್ನು ಡಿಮ್ ಮಾಡಿದ್ದ ಹಾಗೂ ಮಂದವಾದ ಬೆಳಕಿನಲ್ಲಿ ಅವಳ ಅಸ್ತಿತ್ವವನ್ನು ತುಂಬ ಪ್ರೀತಿಯಿಂದ ಅನುಭವಿಸತೊಡಗಿದ್ದ. ಯಾಕಂದರೆ ಅವನು ತನ್ನ ಸೂಕ್ಷ್ಮವಾದ ಸೌಮ್ಯಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಲು ಬಯಸಲಿಲ್ಲ. ಆ ಇಡೀ ಕೋಣೆಯಲ್ಲಿ ಅವರಿಬ್ಬರ ಪ್ರೀತಿ ತುಂಬಿದ ಧ್ವನಿಗಳು ಪ್ರತಿಧ್ವನಿಸುತ್ತಿದ್ದವು. ಸಿದ್ಧಾರ್ಥ್ನ ಬಿಸಿಯಾದ ಪ್ರೀತಿಯನ್ನು ಪಡೆದ ಸೌಮ್ಯಳ ಪ್ರತಿಯೊಂದು ಅಂಗವೂ ರೋಮಾಂಚನಗೊಂಡಿತು. ಸಿದ್ಧಾರ್ಥ್ ನಿದ್ದೆಗೆ ಜಾರಿದ್ದ. ಸೌಮ್ಯ ಅವನ ಮುಖವನ್ನು ಕಣ್ತುಂಬಿಸಿಕೊಳ್ಳತೊಡಗಿದಳು. ಸಿದ್ಧಾರ್ಥ್ನನ್ನು ಗುರುತಿಸಿಕೊಳ್ಳುವಲ್ಲಿ ಅವಳು ತಪ್ಪು ಮಾಡಿದ್ದಳು. ಆದರೆ ಅವನು ಪ್ರಪಂಚದ ಅತ್ಯಂತ ಸುಂದರ ಹಾಗೂ ಒಳ್ಳೆಯ ವ್ಯಕ್ತಿಯಾಗಿದ್ದ. ಅವನ ಪ್ರೀತಿ ಕೇವಲ ತನ್ನ ಪತ್ನಿಗಾಗಿ ಮಾತ್ರ ಇತ್ತು. ಸೌಮ್ಯ ತುಂಬ ನೆಮ್ಮದಿಯಿಂದ ತನ್ನ ತಲೆಯನ್ನು ಸಿದ್ಧಾರ್ಥ್ನ ತೋಳಲ್ಲಿಟ್ಟು ತನ್ನ ಕಣ್ಣುಗಳನ್ನು ಮುಚ್ಚಿದಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸ್ತೀರಿ.